ನಮಸ್ಕಾರ ವೀಕ್ಷಕರೇ, ಆದರ್ಶ ಆಸ್ಪತ್ರೆ ಅರ್ಪಿಸುವ ವೈದ್ಯಲೋಕ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಇಂದು ನಮ್ಮೊಂದಿಗಿದ್ದಾರೆ ಆದರ್ಶ ಆಸ್ಪತ್ರೆಯ ಪ್ರಸೂತಿ ಹಾಗೂ ಸ್ತ್ರೀರೋಗ ತಜ್ಞರಾಗಿರುವಂತಹ ಡಾಕ್ಟರ್ ರಂಜಿತಾ ಎಸ್ ನಾಯಕ್ ಮ್ಯಾಮ್. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಮ್ಯಾಮ್. ಈಗ ನಾವು ಮೊದಲಿನದಾಗಿ ಕೇಳುವಂಥ ಪ್ರಶ್ನೆ ಏನಂದರೆ, ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣುವಂಥ ಸಮಸ್ಯೆ, ಆರೋಗ್ಯ ಸಮಸ್ಯೆಗಳು ಯಾವುದೆಲ್ಲ, ಅದನ್ನು ಹೇಳ್ಬೋದಾ? ಮಹಿಳೆಯರಲ್ಲಿ ಪ್ರಥಮವಾಗಿ ಕಾಣುತ್ತಿರುವ ಇತ್ತೀಚಿನ ದಿನಗಳಲ್ಲಿ ಕಾಣುತ್ತಿರುವ ಸಮಸ್ಯೆ ಅಂದರೆ ರಕ್ತಹೀನತೆ ಮತ್ತು ಥೈರಾಯ್ಡ್ ಸಮಸ್ಯೆಗಳಿರ್ಬೋದು, ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್ಸ್, PCOD ಇರ್ಬೋದು, ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಮತ್ತು ಮುಟ್ಟು ನಿಲ್ಲುವ ಏಜಲ್ಲಿ ಬರುವಂಥ ಮೆನೋಪೋಸಲ್ಲಿ ಬರುವಂಥ ಕೆಲವು ಸಮಸ್ಯೆಗಳು, ಹಾಗೂ ಮಹಿಳೆಯರಲ್ಲಿ ಬರುವಂಥ ಖಿನ್ನತೆ, ಮಾನಸಿಕ ಸಮಸ್ಯೆಗಳು, ಮತ್ತು ಇಂಪಾರ್ಟೆಂಟ್ ಅಂದರೆ ಮಹಿಳೆಯರಲ್ಲಿ ಬರುವಂಥ ಕ್ಯಾನ್ಸರ್ ಕಾಯಿಲೆಗಳು. ಇವೆಲ್ಲವೂ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯನ್ನು ಕಾಡುತ್ತಿರುವ ಸಮಸ್ಯೆಗಳು. ಮ್ಯಾಮ್, ಈಗ ನೀವು ಫಸ್ಟಿಗೆ ಹೇಳಿದ್ರಿ ರಕ್ತಹೀನತೆ ಬಗ್ಗೆ ಅಂತ. ರಕ್ತಹೀನತೆಗೆ ಕಾರಣ ಏನು, ಲಕ್ಷಣಗಳೇನು, ಅದನ್ನು ಹೇಳ್ಬೋದಾ? ಮಹಿಳೆಯರಲ್ಲಿ ಪ್ರಥಮವಾಗಿ ರಕ್ತಹೀನತೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ಹೇಳಿದರೆ, ಮುಟ್ಟಿನ ಸಮಸ್ಯೆಗಳಿಂದ ಇದು ಕಾಣಿಸ್ಕೊಳ್ತಾ ಇದೆ. ಮುಟ್ಟಿನ ಸಮಸ್ಯೆಗಳಲ್ಲಿ ಪ್ರಥಮವಾಗಿರುವುದು ಮೆನೊರೇಜಿಯಾ ಅಂತ ನಾವು ಹೇಳ್ತೇವೆ, ಅತಿರೇಕವಾದ ಋತುಸ್ರಾವ. ಇದು ಯಾಕೆ ಆಗ್ತದಂತ ಹೇಳಿದರೆ, ಹಾರ್ಮೋನ್ ಸಮಸ್ಯೆಯಿಂದ ಇರ್ಬೋದು, ಅಥವಾ ಅವರಿಗೆ ತೀವ್ರವಾದ ಬೇರೆ ಹೈಪೋಥೈರಾಯ್ಡ್ ಇರ್ಬೋದು, ಮತ್ತು ಬೇರೆ ಅವರ ಆರೋಗ್ಯ ಸಮಸ್ಯೆಯಲ್ಲಿ ಬಳಸುವಂಥ ಮಾತ್ರೆಯಿಂದ ಇರ್ಬೋದು, ಅವರಿಗೆ ಒಬೇಸಿಟಿ ಪ್ರಾಬ್ಲಮಿಂದ ಇರ್ಬೋದು, ಮತ್ತು ಈ ಮುಟ್ಟು ಆಗುವ ಏಜಲ್ಲಿ ಮತ್ತು ಮುಟ್ಟು ನಿಲ್ಲುವ ಏಜಲ್ಲಿ ಬರುವಂಥ ಪೆರಿಮೆನೋಪಾಸಲ್ AUB ಅಂತ ನಾವು ಹೇಳ್ತೇವೆ. ಇದೆಲ್ಲವೂ ರಕ್ತವು ಅವರ ಬಾಡಿಯಿಂದ ಜಾಸ್ತಿ ರಕ್ತ ಹೊರಗೆ ಹೋದ ಕಾರಣದಿಂದ ಅವರಲ್ಲಿ ರಕ್ತಹೀನತೆ, ಮೆನ್ಸ್ಟ್ರಲ್ ಡಿಸಾರ್ಡರ್ಸ್, ಹೆಚ್ಚಾಗಿ ಐರನ್ ಡೆಫಿಷಿಯನ್ಸಿ ಎನಿಮಿಯಾಕ್ಕೆ ಕಾರಣ ಇರ್ಬೋದು. ಇನ್ನೊಂದು ಕಾರಣ ಡಯಟ್. ಮಹಿಳೆಯರು ಏನು ಮಾಡ್ತಾರೆ, ಪೂರ್ತಿ ಅವರ ಕುಟುಂಬದ ಆರೋಗ್ಯ ನೋಡುವಲ್ಲಿ ಅವರ ಆರೋಗ್ಯವು ಎಲ್ಲಿಯೋ ಒಂದೆರಡು ಸ್ಟೆಪ್ ಹಿಂದೆ ಬೀಳ್ತದೆ. ಯಾವತ್ತು ಮಕ್ಕಳನ್ನು ಹೊರಡಿಸೋದಾಗಲಿ, ಮನೆಯದು ಕೆಲಸ ಎಲ್ಲ ಮಾಡುವಾಗ ಅವರೇನು ಸಿಕ್ಕಿದ ಆಹಾರವನ್ನು ಟೈಮಿಲ್ಲದ ಟೈಮಿಗೆ ಅವರು ತೆಕ್ಕೊಂಡು ಅವರಲ್ಲಿ ಏನಾಗ್ತದೆ, ಡಯಟ್ ರಿಲೇಟೆಡ್ ಕಾಂಪ್ಲಿಕೇಶನ್ಸ್ ಬರ್ತದೆ. ಇನ್ನೊಂದು ರೀಸನ್ ಏನಿರ್ಬೋದು ಅಂತ ಹೇಳಿದರೆ, ಜಂತು ಹುಳದ ಕಾರಣ ಇರ್ಬೋದು. ಇನ್ನೊಂದು ಬೇರೆ ರೇರ್ ಡಿಸಾರ್ಡರ್ಸ್ ಅಂದರೆ ಎಂಡೋಮೆಟ್ರಿಯೋಸಿಸ್ ಇರ್ಬೋದು, ಥೈರಾಯ್ಡ್ ರಿಲೇಟೆಡ್ ಎನಿಮಿಯಾಸ್ ಇರ್ಬೋದು. ಬೇರೆ ಕಾಯಿಲೆಗೆ ಸಂಬಂಧಪಟ್ಟು ಅವರಿಗೆ ಎನಿಮಿಯಾ ಕಾಯಿಲೆ ಬರೋದು ಸಾಮಾನ್ಯ ಮಹಿಳೆಯರಲ್ಲಿ. ರಕ್ತಹೀನತೆಗೆ ಇದೆಲ್ಲವೂ ಕಾರಣ ಇರ್ತದೆ. ಮ್ಯಾಮ್, ಒಂದು ಹೇಳಿದ್ರಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಈ ಹಾರ್ಮೋನಲ್ ಏರುಪೇರು, ಅದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳ್ಬೋದಾ? ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತ ಹೇಳುವಂಥದ್ದು ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಬರ್ತಾ ಇದೆ. ಇದಕ್ಕೆ ಪ್ರಥಮವಾಗಿ 18 ವರ್ಷ ಅವರು ದಾಟಿದ ನಂತರ ಬರುವಂಥದ್ದು, ಫಸ್ಟ್ ಆಫ್ ಆಲ್ ಅವರಿಗೆ ಕಾಣಿಸುವಂಥ ಕಾಯಿಲೆಯು PCOD. ಹಾರ್ಮೋನ್ ಅಂತ ಹೇಳುವಾಗ ಅದು ತುಂಬ ಮಹಿಳೆಯರಲ್ಲಿ ಗರ್ಭಕೋಶ ಇರ್ಬೋದು, ಅವರ ಅಂಡಾಶಯದಿಂದ ಬರುವಂಥದ್ದು, ಮತ್ತು ಹೈಪೋಥಾಲಮೋ ಪಿಟ್ಯೂಟರಿ ಆಕ್ಸಿಸ್ ಅಂತ ಹೇಳ್ತೇವೆ. ಅಂದರೆ ಎಲ್ಲದಕ್ಕೂ ಸಹ ಗರ್ಭಕೋಶದಿಂದ ಹಿಡಿದು ಓವರಿಗೆ ಮತ್ತು ಬ್ರೈನಿಗೆ ಕನೆಕ್ಷನ್ ಇದೆ. ಸೊ ಮತ್ತು ಥೈರಾಯ್ಡ್ ಕೂಡ ಎಲ್ಲ ಈ ಹಾರ್ಮೋನ್ ಒಂದು ಮಹಿಳೆಯ ಬಾಡಿಯನ್ನು ಸಮತೋಲನವಾಗಿ ಇಟ್ಕೊಳ್ಳಿಕ್ಕೆ ಈ ಎಲ್ಲ ಗ್ರಂಥಿಗಳು ಕಾರಣವಾಗಿರ್ತವೆ. ಇದರಲ್ಲಿ ಯಾವುದಾದ್ರೂ ಒಂದು ಏರ್ಪೇರಾದರೂ ಸಹ ಇನ್ನೊಂದು ಅದಕ್ಕೆ ಸಮಾನವಾಗಿ ಏರ್ಪೇರಾಗ್ತಾ ಹೋಗ್ತದೆ. ಸೊ ಥೈರಾಯ್ಡ್ ಪ್ರಾಬ್ಲಮ್ ಇರುವವರಿಗೆ ಋತುಮತಿದು ಪ್ರಾಬ್ಲಮ್ ಇರ್ಬೋದು. ಹೈಪರ್ ಅಂತ ಹೇಳುವಾಗ ಬಾಡಿಯಲ್ಲಿ ಥೈರಾಯ್ಡ್ ಅಂಶ ಜಾಸ್ತಿ ಇರುವವರಿಗೆ ಮುಟ್ಟು ನಿಲ್ಲದೇ ಇರ್ಬೋದು, ಅಥವಾ ಆಗ್ತಾನೇ ಇಲ್ಲದೇ ಇರ್ಬೋದು. ಹೈಪೋಥೈರಾಯ್ಡ್ ಅಂತ ಹೇಳುವಾಗ ಅವರಲ್ಲಿ ಮುಟ್ಟು ಅನಿಯಮಿತವಾಗಿ ಆಗಿ ಜಾಸ್ತಿ ಆಗ್ತದೆ. ಅಂದರೆ 2-3 ತಿಂಗಳು ಮುಟ್ಟಾಗೋದಿಲ್ಲ, 3ನೇ ತಿಂಗಳಾಗುವಾಗ ಜಾಸ್ತಿ ಹೋಗ್ತದೆ. ಇದು ಒಂದು ಹಾರ್ಮೋನ್ ರಿಲೇಟೆಡ್ ಪ್ರಾಬ್ಲಮ್. ಇನ್ನೊಂದು ಬರುವಂಥದ್ದು PCOD ಪ್ರಾಬ್ಲಮ್. ಇನ್ನೊಂದು ಏನಂತ ಹೇಳಿದರೆ, ಇದು ಅವರಿಗೆ ಬೊಜ್ಜುತನ ಬರೋದು ಮಹಿಳೆಯರಲ್ಲಿ. ಅದು ಕೂಡ ಒಂದು ಹಾರ್ಮೋನ್ ರಿಲೇಟೆಡ್ ಇಶ್ಯೂವೇ. ಅದು ಇತ್ತೀಚಿನ ದಿನಗಳಲ್ಲಿ ಅದು ಒಂದು ಲೈಫ್ ಸ್ಟೈಲ್ ಡಿಸಾರ್ಡರ್ ಅಂತ ಹೇಳ್ಬೋದು. ಅದರಿಂದ ಬೇರೆ ಬೇರೆ ರೀತಿಯ ಇದಿದೆ. ಒಬೇಸಿಟಿ ಇರುವವರಿಗೆ ಡಯಾಬಿಟಿಸ್ ಬರುವಂಥ ಪ್ರಾಬ್ಲಮ್ ಇರ್ಬೋದು, ಕೊಲೆಸ್ಟ್ರಾಲ್ ಬರುವಂಥ ಸಾಧ್ಯತೆ ಇರ್ಬೋದು. ಎಲ್ಲದಕ್ಕೂ ಒಂದು ಲಿಂಕ್ ಇದೆ. ಸೊ ಮಹಿಳೆಯರಲ್ಲಿ ಹೆಚ್ಚಾಗಿ ಬರುವಂಥ ಹಾರ್ಮೋನ್ ಪ್ರಾಬ್ಲಮ್ಸ್ ನಿಲ್ಲುವ ಏಜಲ್ಲಿ ಸಹ ಬರ್ತದೆ. ಮುಟ್ಟು ನಿಲ್ಲುವ ಏಜಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಅವರ ಗ್ರಂಥಿಗಳೆಲ್ಲ ಕ್ಷೀಣವಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಓವರಿಯು ತನ್ನ ಕೆಲಸವನ್ನು ಮುಗಿಸಲಿಕ್ಕೆ ಸ್ಟಾರ್ಟ್ ಮಾಡ್ತದೆ. ಸೊ ಒವೇರಿಯನ್ ರಿಸರ್ವ್ ಅಂತ ಹೇಳುವಂಥದ್ದು ಕಡಿಮೆ ಆಗುವ ಟೈಮಲ್ಲಿ ಕೂಡ ಅವರಲ್ಲಿ ಹಾರ್ಮೋನ್ ಏರುಪೇರು ಆಗಿ ಅವರಿಗೆ ಮಾನಸಿಕ
ಒತ್ತಡಗಳು ಬಂದು ಡಿಪ್ರೆಷನ್ ಕಾಯಿಲೆ ಆಗಲಿ, ಅವರ ಥೈರಾಯ್ಡ್ ಸಮಸ್ಯೆಗಳು ಇಷ್ಟು ದಿನ ಇಲ್ಲದ್ದು ಉಲ್ಬಣ ಆಗುವ ಸಾಧ್ಯತೆ ಇದೆ. ಮತ್ತು ಆಸ್ಟಿಯೋಪೋರೋಸಿಸ್ ಅಂತ ನಾವು ಹೇಳ್ತೇವೆ, ಮೂಳೆಯ ಸಾಂದ್ರತೆ ಕಡಿಮೆ ಆಗುವ ಕಾಯಿಲೆಯು ಮುಟ್ಟು ನಿಲ್ಲುವ ಏಜಿನಲ್ಲಿ, ಮೆನೋಪಾಸಲ್ ಏಜಲ್ಲಿ ಕಾಣಿಸ್ಕೊಳ್ತಾ ಇದೆ. ಇನ್ನೊಂದು ಗರ್ಭಿಣಿ ಹಂತದಲ್ಲಿ ಕೂಡ ಹಾರ್ಮೋನ್ ಇಶ್ಯೂಸ್ ಮಹಿಳೆಯರಲ್ಲಿ ಬರ್ತದೆ. ಮ್ಯಾಮ್, ಈಗ ಯುವ ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದಂದರೆ PCOD ಮತ್ತು PCOS ಅನ್ನುವಂಥದ್ದು. ಅದರಿಂದ ನಿಯಂತ್ರಣ ಹೇಗೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? PCOD ಅಂತ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ಕೇಳ್ತಾ ಇದ್ದೇವೆ. ಸೊ PCOD ಅಂದರೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್. ಅಂಡಾಶಯದಲ್ಲಿ ಒಂದಕ್ಕಿಂತ ಜಾಸ್ತಿ ನೀರು ತುಂಬಿದ ಗುಳ್ಳೆ ಇರುವಾಗ ಅದಕ್ಕೆ ನಾವು PCOD ಅಂತ ಹೇಳ್ತೇವೆ. ಸೊ ಈ ಕಾಯಿಲೆಯ ಹೆಸರು ಇದ್ದಾಗ ಏನಾಗ್ತದೆ, ಪ್ರತಿ ತಿಂಗಳು ಮಹಿಳೆಯ ಅಂಡಾಶಯದಿಂದ ಬರುವಂಥ ಒಂದು ಎಗ್ ಇದೆ ಅಲ್ಲ, ಮೊಟ್ಟೆ ಅಂತ ನಾವು ಓವ್ಯುಲೇಷನ್ ಅಂತ ಏನು ಹೇಳ್ತೇವೆ, ಇದಕ್ಕೆ ಹಾರ್ಮೋನ್ ಏರುಪೇರಿಂದ ಏನಾಗ್ತಾ ಇದೆ, ಇದರಲ್ಲಿ ಇಂಥ ಮಹಿಳೆಯಲ್ಲಿ ಓವ್ಯುಲೇಷನ್ ಆಗುವುದಿಲ್ಲ. ಸಮಯಕ್ಕೆ ತಕ್ಕಾಗಿ ಇವರಲ್ಲಿ ಓವ್ಯುಲೇಷನ್ ಆಗದೇ ಇರುವಾಗ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿ ಅವರಿಗೆ ಏನು ಕಾಣಿಸ್ಕೊಳ್ತಾ ಇದೆ, ಅದರ ಲಕ್ಷಣಗಳು ಏನೇನಂತ ಹೇಳಿದರೆ ಎಮೆನೋರಿಯಾ ಅಂತ ಹೇಳ್ತೇವೆ. ಅಂದರೆ 2-3 ತಿಂಗಳು ಮುಟ್ಟು ಬರುವುದಿಲ್ಲ, ಮತ್ತು ಬಂದಂಥ ಒಂದು 4 ತಿಂಗಳಿಗೆ ವರ್ಷಕ್ಕೊಂದು ಸಲ 2 ಸಲ ಮುಟ್ಟಾಗ್ತಾರೆ. ಆದಂಥ ಮುಟ್ಟು ನಿಲ್ಲುವುದಿಲ್ಲ, ನಿಯಂತ್ರಣ ಇಲ್ಲ ಅದಕ್ಕೆ. ಯಾವಾಗ ಸ್ಟಾರ್ಟ್ ಆಗಬೇಕು, ಯಾವಾಗ ಎಂಡ್ ಆಗಬೇಕು, ಆ ಸಿಗ್ನಲ್ಲೇ ಇವರಲ್ಲಿ ಪ್ರಾಬ್ಲಮ್ ಇರ್ತದೆ. ಸೊ ಇನ್ನೊಂದು ಏನಂತ ಹೇಳಿದರೆ ಬೊಜ್ಜುತನದಿಂದ PCOD ಬರ್ತದೆ. PCOD ಇದ್ದವರಿಗೆ ಬೊಜ್ಜುತನ ಜಾಸ್ತಿ ಆಗ್ತದೆ. ಸೊ ಅದೊಂಥರ ವಿಷಸ್ ಸೈಕಲ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಏನಂತ ಹೇಳಿದರೆ ಆ್ಯಕ್ನೆ ಇರ್ಬೋದು, ಪಿಂಪಲ್ ಪ್ರಾಬ್ಲಮ್. ಹೆಚ್ಚಾಗಿ ಇವರು ಏನು ಮಾಡ್ತಾರೆ, ಗೈನಕಾಲಜಿಸ್ಟನ್ನು ಕನ್ಸಲ್ಟ್ ಆಗ್ತಾರೆ, ಅದರೊಟ್ಟಿಗೆ ಸ್ಕಿನ್ ಡಾಕ್ಟರನ್ನು, ಡರ್ಮಟಾಲಜಿಸ್ಟರನ್ನು ಕನ್ಸಲ್ಟ್ ಆಗ್ತಾರೆ. ಅವರಲ್ಲಿ ಬರುವಂಥ ಏನು ಅಂತ ಹೇಳಿದರೆ ಆ್ಯಕ್ನೆ ಪ್ರಾಬ್ಲಮ್ ಮತ್ತು ಗಂಡಸ್ತನದ ಲಕ್ಷಣಗಳು. ಏನಂತ ಹೇಳಿದರೆ ಗದದಲ್ಲಿ ಕೂದಲು, ಹಿರ್ಸುಟಿಸಮ್ ಅಂತ ನಾವು ಹೇಳ್ತೇವೆ, ಗಂಡಸಿನ ರೀತಿಯಲ್ಲಿ ಬರುವಂಥ ಮುಖದ ಮೇಲೆ ಅತಿರೇಕ ಕೂದಲು, ಚೆಸ್ಟ್ ಮತ್ತು ಬ್ಯಾಕಿನ ಮೇಲೆ ಕೂದಲುಗಳು, ಮತ್ತು ಇದ್ದಂಥ ತಲೆ ಕೂದಲು ಉದುರುವಿಕೆ, ಇದೆಲ್ಲ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ಸ್. ಇನ್ನೊಂದು ಏನಾಗ್ತದೆ ಇವರಲ್ಲಿ ಅಂತ ಹೇಳಿದರೆ, ಒಂದು ಸಲ ಈ ಮಹಿಳೆಯು ಪ್ರೆಗ್ನೆಂಟ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇರುವಾಗ, ಬಿಕಾಸ್ ಇವರಲ್ಲಿ ಹಾರ್ಮೋನ್ ಏರ್ಪೇರಿದೆ ಅಂತ ಮತ್ತು ಓವ್ಯುಲೇಷನ್ ಆಗ್ತಾ ಇರೋದೇ ಕಾರಣದಿಂದ ಇವರಲ್ಲಿ ಇನ್ಫರ್ಟಿಲಿಟಿ ಅಂದರೆ ಬಂಜೆತನ ಕೂಡ ಬರುವ ಸಾಧ್ಯತೆ ಇದೆ. ಸೊ ಇದೆಲ್ಲ ಲಕ್ಷಣ ಒಂದೊಂದು ಏಜ್ ಗ್ರೂಪಲ್ಲಿ ಬೇರೆ ಬೇರೆ ಲಕ್ಷಣಗಳಲ್ಲಿ ಇದು ಕಾಣಿಸ್ತದೆ. ಆದರೆ ಇದಕ್ಕೆ ಪರಿಹಾರ ತೀರಾ ಸುಲಭ ಅಂತ ಹೇಳಿದರೆ, ಈ ರೋಗ ಲಕ್ಷಣಗಳು ಬಂದ ತಕ್ಷಣ ನಾವೇನು ಮಾಡ್ತೇವೆ, ಇದನ್ನು ಡಯಾಗ್ನೋಸ್ ಮಾಡ್ತೇವೆ. ಹಾರ್ಮೋನ್ ಟೆಸ್ಟ್ ಆಗಲಿ, ಸ್ಕ್ಯಾನಿಂಗ್ ರೂಪದಲ್ಲಿ ಇವರನ್ನು ಪರೀಕ್ಷೆ ಮಾಡಿ ಡಯಾಗ್ನೋಸ್ ಮಾಡಿದರೆ, ಫಸ್ಟ್ ಆಫ್ ಆಲ್ ಅವರಿಗೆ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್. PCOD ಈಸ್ ಅ ಲೈಫ್ ಸ್ಟೈಲ್ ಡಿಸಾರ್ಡರ್. ಯಾಕಂತ ಹೇಳಿದರೆ ಇದು ಪಾಶ್ಚಾತ್ಯ ಆಹಾರ ಪದ್ಧತಿಯನ್ನು ಪಾಲಿಸೋದ್ರಿಂದ ನಮ್ಮ ಯುವ ಜನತೆ ಇದಕ್ಕೆ ಮಾರು ಹೋಗ್ತಾ ಇದೆ. ಈ ಪಿಜ್ಜಾ ಆಗಲಿ, ಮೈದಾ ಐಟಮ್ಸ್, ಬೇಕ್ರಿ, ಸುಲಭವಾಗಿ ಸಿಗುವಂಥ ಆಹಾರಕ್ಕೆ ಮಾರು ಹೋಗಿ ಬಂದಿರುವಂಥ ಕಾಯಿಲೆಗಳಲ್ಲಿ ಒಂದು PCOD. ಸೊ ಫಸ್ಟ್ ನಾವೇನು ಹೇಳ್ತೇವೆ, ಡಯಟ್ ಆ್ಯಂಡ್ ಎಕ್ಸಸೈಸ್. ಪ್ರತಿಯೊಂದು ಮಹಿಳೆಯು ಅವರ ಎಲ್ಲ ಜೀವಿತ ಕಾಲದಲ್ಲಿ ಪ್ರತಿಯೊಂದು ದಿನ ಒಂದು ಅರ್ಧ ಗಂಟೆ ಆದರೂ ಎಕ್ಸಸೈಸಿಗೆ ಮೀಸಲಿಡಲೇಬೇಕು. ಯಾಕಂತ ಹೇಳಿದರೆ ಅವರ ಬಾಡಿಯ ತೂಕದ ಮೇಲೆ ಅವರು ಕಂಟ್ರೋಲ್ ಇಟ್ಕೊಳ್ಳದೇ ಇದ್ದಾಗ ಹಾರ್ಮೋನ್ ಪ್ರಾಬ್ಲಮ್ ಆಗಲಿ, ಥೈರಾಯ್ಡ್ ಡಿಸಾರ್ಡರ್ಸ್ ಆಗಲಿ, PCODಯು ಬರ್ತದೆ. ಸೊ 90% ನಾವು ಪೇಷಂಟಿಗೆ ಏನು ಹೇಳ್ತೇವೆ, ಲೈಫ್ ಸ್ಟೈಲ್ ಚೇಂಜಸ್ ಮಾಡಿಕೊಂಡಾಗ ಒಳ್ಳೆಯ ಆಹಾರ, ಸೊಪ್ಪು, ತರಕಾರಿ, ಬೇಳೆ, ಕಾಳು ಮತ್ತು ಫ್ಯಾಟ್ ಕಡಿಮೆ ಇರುವಂಥ ಆಹಾರಗಳು, ಮೈದಾವನ್ನು ಅವಾಯ್ಡ್ ಮಾಡಬೇಕು, ಪಿಜ್ಜಾ, ಬರ್ಗರ್ ಅಂಥ ಆಹಾರಗಳನ್ನು ಬಿಟ್ಟು ಮತ್ತು ರಿಫೈನ್ಡ್ ಶುಗರ್ಸ್ ಅಂದರೆ ನಿಮ್ಮ ಪೆಪ್ಸಿ ಇರ್ಬೋದು, ಕೋಕ್ ಇರ್ಬೋದು, ಮತ್ತು ಜ್ಯೂಸಸ್, ಪ್ಯಾಕ್ಡ್ ಐಟಮ್, ಸಾಸ್ ಅಂಥದ್ದೆಲ್ಲ ಅವಾಯ್ಡ್ ಮಾಡಿ ಸಂತುಲಿತವಾದ ಆಹಾರ ತಿಂದಾಗ PCODಗೆ ಅದು 90% ಕ್ಯೂರ್ ಆಗ್ತದೆ. ಮ್ಯಾಮ್, ಹಾಗೆ ಇನ್ನೊಂದು ಕಾಯಿಲೆ ಬರುವಂಥದ್ದು ಅಂತ ಹೇಳಿದ್ರೆ ಮುಟ್ಟು ನಿಲ್ಲುವ ವೇಳೆಯಲ್ಲಿ, ಅಂದರೆ ಮೆನೋಪಾಸ್ ಸ್ಟೇಜ್ ಅಂತ ಏನು ಹೇಳ್ತೇವೆ, ಆ ಟೈಮಲ್ಲಿ ಬರುವಂಥ ಆರೋಗ್ಯ ಸಮಸ್ಯೆಗಳು ಯಾವುದಂತ ಹೇಳ್ಬೋದಾ? ಮೆನೋಪಾಸ್ ಅಂತ ಹೇಳಿದರೆ ಅದು ಒಂದು ಮಹಿಳೆಯ ಜೀವನದಲ್ಲಿ ಅತ್ಯಂತ ಮಹತ್ವಪೂರ್ಣವಾದ ಘಟ್ಟ. ಹೇಗೆ ಒಂದು ಮಹಿಳೆಯು ಫಸ್ಟ್ ಟೈಮ್ ಮುಟ್ಟಾಗ್ತಾಳೆ, ಮೆನಾರ್ಕೆ ಅಂತ ನಾವೇನು ಹೇಳ್ತೇವೆ, ಅದೇ ರೀತಿಯಲ್ಲಿ ಮುಟ್ಟು ನಿಲ್ಲುವ ಏಜ್ ಕೂಡ ತೀರಾ ಒಂದು ಪ್ರಾಮುಖ್ಯತೆ ಪಡೆದಿರ್ತಾರೆ. ಯಾಕಂತ ಹೇಳಿದರೆ ಮುಟ್ಟು ನಿಲ್ಲುವಾಗ ಏನಾಗುತ್ತೆ, ಇಷ್ಟು ವರ್ಷ ಮುಟ್ಟಾಗುವ ಒಂದು ಮಹಿಳೆಯ ಜೀವನದಲ್ಲಿ ಸಡನ್ನಾಗಿ ಮುಟ್ಟಿಲ್ಲದೇ ಇರುವಾಗ ಫಸ್ಟ್ ಆಫ್ ಆಲ್ ಏನಾಗ್ತದೆ ಅಂತ ಹೇಳಿದರೆ ಅವರ ಬಾಡಿಯಲ್ಲಿ ಅದನ್ನು ಅಡ್ಜಸ್ಟ್ ಮಾಡಿಕೊಳ್ಳುವ ಟೈಮ್ ಇದೆ ಅಲ್ಲ, ಪೆರಿಮೆನೋಪಾಸ್ ಅಂತ ನಾವು ಹೇಳ್ತೇವೆ. ಆ ಏಜಲ್ಲಿ ಫಸ್ಟ್ ಸ್ಟಾರ್ಟ್ ಆಗೋದು ಅವರಿಗೆ ಮೂಡ್
ಮೂಡ್ ಸ್ವಿಂಗ್ಸ್ ಅಂತ ಹೇಳಿದರೆ ಅವರಿಗೆ ಒಂದೇ ಸಲ ಬೇಸರ ಆದಾಗೆ ಆಗೋದು, ಡಿಪ್ರೆಷನ್ ಕಾಯಿಲೆಗೆ ತುಂಬ ಜನ ಈ ಟೈಮಲ್ಲಿ ಬರ್ತಾರೆ. ಇನ್ನೊಂದು ಏನಾಗುತ್ತೆ ಅಂತ ಹೇಳಿದರೆ ಹಾಟ್ ಸ್ವೆಟ್ಸ್ ಅಂತ ಹೇಳಿದರೆ ಬೆವರುಕೆ ತೀವ್ರವಾದ, ಈ ಕೋಣೆಯಲ್ಲಿ ಎ ಸಿ ಇದ್ದರೆ ಕೂಡ ಅವರು ಬೆವರ್ತಾ ಇರ್ತಾರೆ. ಸೊ ಬಾಡಿಯಲ್ಲಿ ಟೆಂಪ್ರೇಚರ್ ರೆಗ್ಯುಲೇಷನ್ ಅಂತ ನಾವೇನು ಹೇಳ್ತೇವೆ ಅದು ಕುಂಠಿತವಾಗಿರೋದ್ರಿಂದ ಈ ಮಹಿಳೆಯರಲ್ಲಿ ಹೆಚ್ಚಾಗಿ ಹಾಟ್ ಫ್ಲಶಸ್ ಅಂತ ಬರ್ತದೆ. ಇನ್ನೊಂದು ಆಸ್ಟಿಯೋಪೋರೋಸಿಸ್ ಅಂದರೆ ಮೂಳೆಯ ಸಾಂದ್ರತೆ ಕಡಿಮೆ ಆಗ್ತಾ ಇರೋದು. ಸೊ ಅವರಿಗೆ ಏನಾಗ್ತದೆ ಅಂತ ಹೇಳಿದರೆ ಮೂಳೆ ಸಂದಲ್ಲಿ ನೋವು, ಬೆನ್ನು ನೋವು, ಸೊಂಟ ನೋವು ಅಂತ ಅವರು ಆರ್ಥೋಪಿಡಿಗೆ ಸಹ ಹೋಗ್ತಾರೆ ಇಂಥ ಮಹಿಳೆಯರು. ಸೊ ಆ ಟೈಮಲ್ಲಿ ಬರುವಂಥ ಒಂದು ಕಾಯಿಲೆ ಆಸ್ಟಿಯೋಪೋರೋಸಿಸ್. ಇನ್ನೊಂದು ಏನಂತ ಹೇಳಿದರೆ ಅವರಿಗೆ ಇಡೀ ಬಾಡಿ ಒಂಥರ ಡ್ರೈನೆಸ್ ಆಗೋದು, ವಜೈನಲ್ ಏರಿಯಾದಲ್ಲಿ ಡ್ರೈನೆಸ್ ಇರ್ಬೋದು, ಮತ್ತು ಯಾವ ಕೆಲಸ ಮಾಡಲಿಕ್ಕೂ ಅವರಿಗೆ ಒಂಥರ ಹುಮ್ಮಸ್ಸಿಲ್ಲ. ಸೊ ಮೆನೋಪಾಸ್ ಅಂತ ಹೇಳುವಂಥದ್ದು ನಾವು ಕರೆಕ್ಟಾಗಿ ಅವರಿಗೆ ಹೇಗೆ ಅದನ್ನು ನಾವು ಅಪ್ರೋಚ್ ಮಾಡಬೇಕು, ಅದನ್ನು ಹೇಗೆ, ಅದೊಂದು ಸಹಜವಾದ ಪ್ರಕೃತಿಯ ನಿಯಮ, ಅದನ್ನು ಅವರು ಕರೆಕ್ಟಾಗಿ ಹೇಗೆ ಅದನ್ನು ಪಾಲಿಸಿ, ಕೆಲವು ಆಹಾರ ಪದ್ಧತಿ ಇರ್ಬೋದು, ಎಕ್ಸಸೈಸ್ ಇರ್ಬೋದು, ಒಳ್ಳೆ ನಿದ್ರೆ, ಸ್ಟ್ರೆಸ್ಸನ್ನು ಕಡಿಮೆ ಮಾಡೋದು, ಯೋಗ ಇರ್ಬೋದು, ಅವರನ್ನು ಅವರು ಬೇರೆ ಜನರೊಟ್ಟಿಗೆ ಏನು ಮಾಡಬೇಕು, ಅವರು ಬೆರೆತು ಆ ಮೆನೋಪಾಸ್ ಅಂತ ಹೇಳುವಂಥದ್ದು ಒಂದು ನನ್ನ ಜೀವನದಲ್ಲಿ ಬರುವಂಥದ್ದು ಒಂದು ಸಾಮಾನ್ಯ ಇದು, ಅದನ್ನು ನಾನು ಅಡ್ಜಸ್ಟ್ ಮಾಡಿಕೊಂಡು ನಾನು ಅದನ್ನು ದಾಟಿ ಮುಂದೆ ಹೋದರೆ ಎಲ್ಲ ಸಮಸ್ಯೆಗಳು ಬಗೆಹರಿತದೆ ಅಂತ ಹೇಳಿ. ಮತ್ತು ನಮ್ಮ ಹತ್ರ ಬರುವಾಗ ನಾವೇನು ಮಾಡ್ತೇವೆ ಅಂತ ಹೇಳಿದರೆ ಅವರ ಹಾರ್ಮೋನ್ ಟೆಸ್ಟ್ ಮಾಡ್ತೇವೆ, ಮತ್ತು ಸ್ಕ್ಯಾನಿಂಗ್ ಮಾಡಿ ನೋಡ್ತೇವೆ, ಮತ್ತು ಮುಟ್ಟಲ್ಲಿ ಏನಾದರೂ ಏರ್ಪೇರಿದ್ರೆ ಅದಕ್ಕೆ ನಾವು ಪರಿಹಾರ ಕೊಡ್ತೇವೆ. ಮೇಯ್ನ್ ನಾವು ಈ ಏಜಲ್ಲಿ ಕೊಡುವಂಥದ್ದು ಕ್ಯಾಲ್ಶಿಯಮ್ ಮತ್ತು ವಿಟಮಿನ್ ಅಂಶಗಳು. ಯಾಕಂತ ಹೇಳಿದರೆ ಅವರ ಮೂಳೆಯಲ್ಲಿ ಡೆನ್ಸಿಟಿ ಕಡಿಮೆ, ಸಾಂದ್ರತೆ ಕಡಿಮೆ ಆಗ್ತಾ ಇರೋದ್ರಿಂದ ಇದು ಸ್ವಲ್ಪ ಮಟ್ಟಿಗೆ ಅವರಿಗೆ ಹೆಲ್ಪ್ ಆಗ್ತದೆ. ಹಾಟ್ ಫ್ಲಶಸ್ ಮತ್ತು ಮೆನೋಪಾಸಲ್ ಸಿಮ್ಟಮ್ಸ್, ಇದು ಡಿಪ್ರೆಷನ್ ಕಾಯಿಲೆ ಎಲ್ಲ ತೀವ್ರವಾದ ಹಂತಕ್ಕೆ ಹೋದಾಗ ಅದಕ್ಕೆ ನಾವು ತಜ್ಞ ವೈದ್ಯರು, ಅಂದರೆ ನಮ್ಮ ಮಾನಸಿಕ ಆರೋಗ್ಯ ಮಿತ್ರರು ಇರ್ತಾರೆ, ಅವರ ಹತ್ರ ನಾವು ಸಲಹೆ ಪಡೆದುಕೊಂಡು ಡಿಪ್ರೆಷನ್ ಕಾಯಿಲೆಗೆ ಕೂಡ ನಾವು ಮದ್ದನ್ನು ಕೊಟ್ಟರೆ ಇದು ಒಂದು ದೊಡ್ಡ ಕಾಯಿಲೆ ಏನು ಅಂತ. ಮೆನೋಪಾಸ್ ಅಂತ ಹೇಳೋದು ಕಾಯಿಲೆ ಅಲ್ಲ, ಇದು ಒಂದು ಸಹಜವಾದ ಘಟ್ಟ. ಹಾಗಾಗಿ ಮ್ಯಾಮ್, ಈಗ ಹೇಳಿದ್ರಿ ಹಾರ್ಮೋನಲ್ ಇಂಬ್ಯಾಲೆನ್ಸಲ್ಲಿ ಒಂದು ಬರುವಂಥದ್ದು ಥೈರಾಯ್ಡ್, ಹೈಪೋಥೈರಾಯ್ಡ್ ಅಥವಾ ಹೈಪರ್ ಥೈರಾಯ್ಡ್ ಆಗಿರ್ಬೋದು. ಅದರ ಬಗ್ಗೆ ಹೆಚ್ಚಿನ ಜನರಿಗೆ ತಪ್ಪು ಅಭಿಪ್ರಾಯ ಇದೆ. ಅಂದರೆ ಥೈರಾಯ್ಡ್ ಬಂತು ಅಂದ ತಕ್ಷಣ ಆ ಟ್ಯಾಬ್ಲೆಟನ್ನು ಲೈಫ್ ಲಾಂಗ್ ತಗೊಳ್ಳೇಬೇಕಾ, ಅದ್ರ ಬಗ್ಗೆ ಏನಾದರೂ ಹೇಳ್ಬೋದಾ ಅಂತ. ಮಹಿಳೆಯರಲ್ಲಿ ನಾವು ನೋಡ್ತಾ ಇರುವ ಹಾಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಜಾಸ್ತಿ. ಗಂಡಸರನ್ನು ನಾವು ಹೋಲಿಸಿದರೆ ಮಹಿಳೆಯರಲ್ಲಿ ಅದು ಜಾಸ್ತಿ. ಯಾಕಂತ ಹೇಳಿದರೆ ಮಹಿಳೆಯ ದೇಹವು ಒಂದೇ ಲೆಕ್ಕ ಇರುವುದಿಲ್ಲ. ಫಸ್ಟ್ ಅವಳಿಗೆ ಪ್ಯುಬರ್ಟಿ ಅಂತ ನಾವು ಹೇಳ್ತೇವೆ, ಅಂದರೆ ಹದಿಹರೆಯ, ಆ ಏಜಲ್ಲಿ ಬರುವಂಥ ಋತುಚಕ್ರ ಇರ್ಬೋದು, ಸ್ಟಾರ್ಟ್ ಆಗುವ ಏಜ್, ಆವಾಗ ಅವಳ ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರ್ತದೆ. ಅಂದರೆ ದೈಹಿಕವಾಗಿ ಹಾಗೂ ಅವರ ಬ್ರೈನ್ ಆಗಲಿ, ಅವಳ ಗರ್ಭಕೋಶ ಆಗಲಿ ಅದು ಚೇಂಜ್ ಆಗ್ತಾ ಇರ್ತದೆ. ನೆಕ್ಸ್ಟ್ ಹಂತ ಅವರು ಚೈಲ್ಡ್ ಬೇರಿಂಗ್ ಏಜ್ಗೆ ಹೋಗ್ತಾರೆ. ಅಂದರೆ ಒಂದು ಗರ್ಭಿಣಿಯಾಗುವ ಗರ್ಭಾವಸ್ಥೆಯಲ್ಲಿ ಕೂಡ ಪುನಃ 9 ತಿಂಗಳು ಗರ್ಭಿಣಿಯಾದ ಸಮಯದಲ್ಲಿ ಮುಟ್ಟು ಬರ್ತಾ ಇರೋದಿಲ್ಲ, ಆವಾಗ ಸಹ ಅವಳ ಬಾಡಿಯಲ್ಲಿ ಹಾರ್ಮೋನ್ ಚೇಂಜಸ್. ಇನ್ನೊಂದು ಅವಳು ಋತುಮತಿಯೆಲ್ಲ ಆಗಿ ಮುಟ್ಟು ನಿಲ್ಲುವ ಏಜ್, ನಾವೀಗ ಆಲ್ರೆಡಿ ಹೇಳಿದಾಗೆ ಮೆನೋಪಾಸ್, ಆ ಏಜಲ್ಲಿ 2-3 ಹಂತಗಳಲ್ಲಿ ದಾಟಿ ಅವಳು ಮುಂದೆ ಹೋಗುವಾಗ ಹಾರ್ಮೋನ್ ಚೇಂಜಸ್ ಅವಳ ದೇಹದಲ್ಲಿ ದಿನಸಾಮಾನ್ಯ ಆಗ್ತಾ ಇರ್ತದೆ. ಸೊ ಅದಕ್ಕೆ ತಕ್ಕಾಗಿ ಥೈರಾಯ್ಡ್ ಸಹ ಚೇಂಜಸ್ ಬರ್ತಾ ಇರ್ತದೆ. ಸೊ ಥೈರಾಯ್ಡ್ ಇಶ್ಯೂಸ್ ಹೇಳುವಂಥದ್ದು ಮಹಿಳೆಯರಲ್ಲಿ ಜಾಸ್ತಿ ಹೌದು, ಮತ್ತು ಅದು ಕಾಣಿಸಿಕೊಳ್ಳೋದು ಒಂದು ಹದಿಹರೆಯದಲ್ಲಿ, ಒಂದು ಗರ್ಭಾವಸ್ಥೆಯಲ್ಲಿ, ಮತ್ತು ಒಂದು ಮೆನೋಪಾಸ್ ಏಜ್ ಗ್ರೂಪಲ್ಲಿ ಕಾಣಿಸ್ಕೊಳ್ತಾ ಇರ್ಬೋದು. ಅನುವಂಶೀಯ ಕಾರಣ ಕೂಡ ಇದರಲ್ಲಿದೆ. ಅಂದರೆ ಹೆಚ್ಚಾಗಿ ಫಸ್ಟ್ ಡಿಗ್ರಿ ರಿಲೇಟಿವ್ಸ್, ಅಂದರೆ ತಾಯಿಯಲ್ಲಿದ್ದರೆ ಬರಲೇಬೇಕಂತಲ್ಲ, ಬರುವ ಸಾಧ್ಯತೆ ಇದೆ. ಡಯಟ್, ಅದು ಮುಂಚಿನ ಕಾಲದಲ್ಲಿ ಅಯೋಡೈಸ್ಡ್ ಸಾಲ್ಟ್ ಇಲ್ಲದೇ ಇರುವ, ಅಯೋಡಿನ್ ಅಂಶ ಕಡಿಮೆ ಆದಾಗ ಕೂಡ ಥೈರಾಯ್ಡ್ ಕಾಯಿಲೆಗಳು ಬರ್ತದೆ. ಮತ್ತು ಕೆಲವು ರೀಜನಲ್ಲಿ, ಒಂದೊಂದು ಭಾರತ ದೇಶದಲ್ಲಿ ಇಂತಿಷ್ಟು ರೀಜನಲ್ಲಿ ಥೈರಾಯ್ಡ್ ಕಾಯಿಲೆ ಸಾಮಾನ್ಯವಾಗಿ ಬರ್ತಾ ಇದೆ ಅಂತ ಹೇಳ್ತಾರೆ. ಆ ರೀಜನಲ್ಲಿ ಇರುವಂಥ ಆಹಾರ ಪದ್ಧತಿ ಇರ್ಬೋದು, ನೀರಿನ ಅಂಶಗಳಿಂದ ಇರ್ಬೋದು, ಥೈರಾಯ್ಡ್ ಬರುವ ಸಾಧ್ಯತೆ ಇದೆ. ಸೊ ಥೈರಾಯ್ಡ್ ಅಂತ ಹೇಳಿದ ತಕ್ಷಣ ಒಂದು ದೊಡ್ಡ ಏನು ಇಶ್ಯೂ ಅಲ್ಲ. ಯಾಕಂತ ಹೇಳಿದರೆ ಅದನ್ನು ನಾವು ಸಂಪೂರ್ಣವಾಗಿ ಹತೋಟಿಗೆ ತರ್ಬೋದು. ಅಂದರೆ ಅದಕ್ಕೆ ಒಂದು ಥೈರಾಯ್ಡ್ ಟೆಸ್ಟನ್ನು ಮಾಡಿ, TSH ಅಂತ ಸುಲಭವಾಗಿ ಎಲ್ಲ ಲ್ಯಾಬಲ್ಲಿ ಮಾಡ್ತಾರೆ. ಸೊ ಅದನ್ನು ಮಾಡಿ ನಾವು ಏನು ಮಾಡ್ತೇವೆ, ಹೈಪೋ ಮತ್ತು ಹೈಪೋ ಅಂದರೆ ಅವರ ಬಾಡಿಯಲ್ಲಿ ಥೈರಾಯ್ಡ್ ಕಡಿಮೆ, ಹೈಪರ್ ಅಂದರೆ ಜಾಸ್ತಿ ಇರ್ತದೆ. ಸೊ ಹೈಪರ್ ಥೈರಾಯ್ಡಿಸಮ್ಗೆ ನಾವು ಏನು ಮಾಡ್ತೇವೆ ಅಂತ ಥೈರಾಯ್ಡನ್ನು ಕಡಿಮೆ ಮಾಡಲಿಕ್ಕೆ ಟ್ಯಾಬ್ಲೆಟ್ ಕೊಡ್ತೇವೆ. ಹೈಪೋ ಅಲ್ಲಿ ಥೈರಾಯ್ಡ್ ಅಂಶ ಜಾಸ್ತಿ ಆಗಲಿಕ್ಕೆ ಕೊಡ್ತೇವೆ. ಇದೇನು ಪರ್ಮನೆಂಟ್ ಅಲ್ಲ. ಇಫ್ ಎಟ್ ಆಲ್ ಅವರ ಥೈರಾಯ್ಡ್ ಪರ್ಮನೆಂಟ್ ಆಗಿ ರಿಮೂವ್ ಆಗಿದೆ,
ಯಾವುದೋ ಒಂದು ಸರ್ಜರಿ ನಿಮಿತ್ತ, ಅಂದರೆ ಥೈರಾಯ್ಡಲ್ಲಿ ಏನು ಗ್ರಂಥಿಗಳಲ್ಲಿ ಏನಾದರೂ ಗಡ್ಡೆ ಇದ್ದು ಕೆಲವು ಸಲ ಥೈರಾಯ್ಡ್ ತೆಗಿತಾರೆ. ಆ ಟೈಮಲ್ಲಿ ಮಾತ್ರ ಅದು ಲೈಫ್ ಲಾಂಗ್ ಅವರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಬೇಕು. ಈ ಗರ್ಭಾವಸ್ಥೆಯಲ್ಲಿ ಬರುವಂಥದ್ದು ಮತ್ತು ಹದಿಹರೆಯದಲ್ಲಿ ಬರುವಂಥ ಥೈರಾಯ್ಡು ಒಂದು ಸಲ ಅವರ ಬಾಡಿ ಒಂದು ಘಟ್ಟಕ್ಕೆ ತಲುಪಿ ಅವರ ಬಾಡಿ ಒಂದು ಹಾರ್ಮೋನ್ ಇಶ್ಯೂಸಿಗೆ ಅಡ್ಜಸ್ಟ್ ಆದ ನಂತರ ಅವರಿಗೆ ಲೈಫ್ ಲಾಂಗ್ ಏನು ಥೈರಾಯ್ಡ್ ಬೇಕಂತ ಇಲ್ಲ. ಬಟ್ ಅವರು ಪ್ರತಿ ಒಂದು ವರ್ಷಕ್ಕೆ 6 ತಿಂಗಳಿಗೊಮ್ಮೆ ಆದರೂ ಅವರು ಒಂದು ಥೈರಾಯ್ಡ್ ಪರೀಕ್ಷೆಯನ್ನು ಅವರು ಅತ್ಯಗತ್ಯವಾಗಿ ಮಾಡೋದು ಒಳ್ಳೆಯದು. ಮೇಡಮ್, ಇನ್ನೊಂದು ಹೇಳಿದ್ರಿ ನೀವು ಎಂಡೋಮೆಟ್ರಿಯೋಸಿಸ್ ಅಂತ, ಅದರ ಬಗ್ಗೆ ಒಂದು ಸ್ವಲ್ಪ ಹೇಳ್ಬೋದು ವೀಕ್ಷಕರಿಗೆ? ಓಕೆ, ಎಂಡೋಮೆಟ್ರಿಯೋಸಿಸ್ ಅಂತ ಹೇಳುವಂಥದ್ದು ಇತ್ತೀಚಿನ ದಿನಗಳಲ್ಲಿ PCOD ಥರ ಅದು ಕೂಡ ಜಾಸ್ತಿ ಆಗ್ತಾ ಇದೆ. ಇದು ಏನಂತ ಹೇಳಿದರೆ, ಗರ್ಭಕೋಶದ ಒಳಪದರ ಎಂಡೋಮೆಟ್ರಿಯಮ್ ಲೈಕ್ ಟಿಶ್ಯೂ ಒಳಗೆ ಇರುವ ಬದಲು ಗರ್ಭಕೋಶದ ಹೊರಗೆ ಹೋಗಿ ಅದು ಅಂಟಿಕೊಂಡು ಕೂತ್ಕೊಳ್ತದೆ. ಅಂಡಾಶಯಕ್ಕೆ ಹೋಗಿ ಕೂತ್ಕೊಂಡಾಗ ಎಂಡೋಮೆಟ್ರಿಯಾಟಿಕ್ ಸಿಸ್ಟ್ ಅಂತ ಹೇಳಿದರೆ ಒಂದು ನೀರು ತುಂಬಿದ ಗುಳ್ಳೆ ಹಾಗೆ ಅಂಡಾಶಯದಲ್ಲಿ ಹೋಗಿ ಅದು ಸಿಸ್ಟ್ ಆಗಿ ಮಾರ್ಪಡ್ತದೆ. ಅದಕ್ಕೆ ನಾವು ಚಾಕ್ಲೇಟ್ ಸಿಸ್ಟ್ ಅಂತ ಸಹ ಹೇಳ್ತೇವೆ. ಯಾಕೆ ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೇವೆ ಅಂತ ಹೇಳಿದರೆ, ಮುಟ್ಟಿನ ರಕ್ತದ ಥರ ಒಂದು ಚಾಕ್ಲೇಟ್ ಕಲರ್ ಇರ್ತದಲ್ಲ, ಅದು ಕ್ಲಾಟ್ ಆದ ರಕ್ತ, ಅದು ಹೋಗಿ ಸಿಸ್ಟನ್ನು ಫಾರ್ಮ್ ಮಾಡಿದಾಗ ಅದು ಚಾಕ್ಲೇಟ್ ಸಿಸ್ಟ್ ಅಂತ ನಾವು ಹೇಳ್ತೇವೆ. ಇನ್ನೊಂದು ಎಲ್ಲಿ ಹೋಗಿ ಕೂತ್ಕೊಳ್ಬೋದು ಅದಂತ ಹೇಳಿದರೆ, ಗರ್ಭಕೋಶದ ಹಿಂದೆ ಪೋಸ್ಟೀರಿಯರ್ ಪಾರ್ಟ್ ಆಫ್ ದಿ ಯೂಟ್ರಸ್ ಮತ್ತು ಗರ್ಭಕೋಶ ಹೊರಗೆ ಸಹ ಎಂಡೋಮೆಟ್ರಿಯಾಟಿಕ್ ಡೆಪಾಸಿಟ್ಸ್ ಇರ್ಬೋದು. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಪ್ರತಿ ತಿಂಗಳು ಅವರು ಋತುಮತಿ ಆಗುವಾಗ ಹೇಗೆ ಅದು ಶೆಡ್ ಆಗ್ತದೆ, ನಮ್ಮ ಗರ್ಭದ ಒಳಗಿನ ಪದರ ಹೇಗೆ ಶೆಡ್ ಆಗ್ತದೆ, ಹಾಗೆ ಆ ಹಾರ್ಮೋನ್ ಚೇಂಜ್ ಆದ ತಕ್ಷಣ ಏನಾಗುತ್ತೆ, ಈ ಸಿಸ್ಟ್ ಕೂಡ ಆ್ಯಕ್ಟಿವಿಟಿ ಚಾಲುವಾಗಿ ಇರ್ತದೆ. ಸೊ ಏನಾಗ್ತದೆ, ಪ್ರತಿಯೊಂದು ತಿಂಗಳು ಮುಟ್ಟಾದಾಗ ಆ ಮುಟ್ಟಿನ ಕೆಲವು ರಕ್ತ ಕಣಗಳು ಅಲ್ಲಿ ಡೆಪಾಸಿಟ್ ಆಗ್ತಾ 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 ಅದು ಸಿಸ್ಟ್ ತುಂಬ ದೊಡ್ಡದಾಗ್ತಾ ಹೋಗ್ತದೆ. ಒಂದು ಲೆವೆಲ್ಗಿಂತ ಅದು ಜಾಸ್ತಿ ಆದಾಗ ಕೆಲವು ಸಲ ಏನಾಗುತ್ತೆ, ಅದು ಟಾರ್ಷನ್ ಆಗ್ತದೆ, ಒಡಿತದೆ ಅದು. ಮತ್ತು ಆ ಸಿಸ್ಟ್ ಏನು ಮಾಡ್ತದೆ, ಪ್ರತಿ ತಿಂಗಳು ಬರುವಂಥ ಮೊಟ್ಟೆಯನ್ನು ಅದು ಒಳ್ಳೆ ರೀತಿಯಲ್ಲಿ ಹೊರಗಡೆ ಬರಲಿಕ್ಕೆ ಬಿಡುವುದಿಲ್ಲ. ಬಂದಂಥ ಓವ್ಯುಲೇಷನನ್ನು ಅದು ಕರೆಕ್ಟಾಗಿ ಆಗಲಿಕ್ಕೆ ಬಿಡುವುದಿಲ್ಲ. ಸೊ ಅಂಥ ಮಹಿಳೆ, ಎಂಡೋಮೆಟ್ರಿಯೋಸಿಸ್ ಇರುವಂಥ ಮಹಿಳೆಯರಲ್ಲಿ ಫಸ್ಟ್ ಏನು ಕಾಣಿಸ್ಕೊಳ್ತದೆ ಅಂದರೆ, ತೀವ್ರವಾದ ಮುಟ್ಟಿನ ಟೈಮಲ್ಲಿ ನೋವು, ಅಂದರೆ ಡಿಸ್ಮನೋರಿಯಾ ಅಂತ ನಾವೇನು ಹೇಳ್ತೇವೆ. ಅವರಿಗೆ ಎಲ್ಲ ಮಹಿಳೆಯರಿಗೆ ಮುಟ್ಟಿನ ಟೈಮಲ್ಲಿ ನೋವು ಬರೋದು ಸ್ವಲ್ಪ ಸಾಮಾನ್ಯ, ಅದೊಂದು ಫಿಸಿಯಲಾಜಿಕಲ್ ರಿಯಾಕ್ಷನ್. ಆದರೆ ಇವರಿಗೆ ಏನಾಗ್ತದೆ ಅಂತ ಹೇಳಿದರೆ, ಮುಟ್ಟು ಬರುವ ಮುಂಚೆಯಿಂದ ಹಿಡಿದು ಮುಟ್ಟಿನ ಟೈಮಲ್ಲಿ ಹಿಡಿದು ಈವನ್ ಮುಟ್ಟು ನಿಂತ ನಂತರ ಸಹ ಅವರಿಗೆ ಎಷ್ಟು ತೀವ್ರವಾಗಿರ್ತದೆ ಅಂತ ಹೇಳಿದರೆ, ಅವರಿಗೆ ಅವರ ದಿನನಿತ್ಯದ ಕಾರ್ಯಗಳೇನೇ ಇದೆ, ಶಾಲೆಗೆ ಹೋಗೋದಾಗಲಿ ಮತ್ತು ಅವರ ಕೆಲಸ ಕಾರ್ಯಕ್ಕೆ ಹೋಗೋದು ಅವರಿಗೆ ಸಾಧ್ಯವಾಗೋದಿಲ್ಲ. ಮತ್ತು ಏನು, ಪ್ರತಿ ಮುಟ್ಟಿನ ಟೈಮಲ್ಲಿ ಡಿಸ್ಯೂರಿಯಾ, ಮೂತ್ರ ಮಾಡಲಿಕ್ಕೆ ಅವರಿಗೆ ಸಾಧ್ಯವಾಗೋದಿಲ್ಲ. ಯಾಕಂತ ಹೇಳಿದರೆ ಅದು ಗರ್ಭಕೋಶದ ಎಂಡೋಮೆಟ್ರಿಯಲ್ ಲೈನಿಂಗ್ ಏನಿದೆ ಅದು ಹೊರಗೆ ಇರುವ ಕಾರಣ ಅದು ಎಲ್ಲ ಕಡೆ ಅಂಟಿಕೊಂಡು ಒಂದು ಗರ್ಭಕೋಶನ ಎದುರಿನ ಪಾರ್ಟ್ ಏನಿದೆ ಮೂತ್ರಕೋಶಕ್ಕೆ ಅಂಟಿಕೊಂಡು ಕೂತ್ಕೊಂಡು ಎಡಿಷನ್ಸನ್ನು ಫಾರ್ಮ್ ಮಾಡಿ ಇರ್ಬೋದು, ಅಥವಾ ಹಿಂದೆ ಹೋಗಿ ಮೋಷನ್ ಜಾಗಕ್ಕೆ ಅದು ಅಂಟಿಕೊಂಡು ಅಲ್ಲಿ ಒಂದು ಪೋಸ್ಟೀರಿಯರ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು. ಅಂಥವರಿಗೆ ಮೋಷನ್ ಮಾಡಲಿಕ್ಕೂ ಸಹ ತೀವ್ರವಾದ ನೋವು, ಡಿಸ್ಟೀಸಿಯಾ ಅಂತ ನಾವು ಹೇಳ್ತೇವೆ. ಒಟ್ಟಾರೆ ಅವರ ಜೀವನ ಪಿರಿಯಡ್ಸ್ ಅಂತ ಹೇಳುವಂಥದ್ದು ಒಂದು ಹೆದರಿಕೆಯಲ್ಲಿ ಕೂತ್ಕೊಳ್ತಾರೆ. ನಾವು ಏನು ಮಾಡ್ತೇವೆ ಇಂಥ ಮಹಿಳೆಯರಲ್ಲಿ ಅಂತ ಹೇಳಿದರೆ, ಇದು ಫಸ್ಟ್ ಮುಟ್ಟಾದಾಗಿಂದ ಸಹ ಬರ್ಬೋದು. ಇತ್ತೀಚಿನ ದಿನಗಳಲ್ಲಿ ಬೇಗ ಮುಟ್ಟಾಗ್ತಾ ಇದ್ದಾರೆ ಹೆಣ್ಣು ಮಕ್ಕಳು, 8-10 ವರ್ಷದೊಳಗೆ ಮುಟ್ಟಾಗ್ತಾ ಇದ್ದಾರೆ. ಸೊ ಆ ಏಜಿಂದ ಹಿಡಿದು ಅವರ ರಿಪ್ರೊಡಕ್ಟಿವ್ ಅಂದರೆ 18ನೇ ವರ್ಷದ ನಂತರ ಸಹ ಅದು ಬರ್ತದೆ. ಮತ್ತು ಮುಟ್ಟು ನಿಲ್ಲುವ ತನಕ, ಎಷ್ಟು ಏಜಿನ ತನಕ ಇವಳು ಮುಟ್ಟಾಗ್ತಾಳೋ ಅಷ್ಟು ಟೈಮ್ ತನಕ ಎಂಡೋಮೆಟ್ರಿಯೋಸಿಸ್ ಬರುವ ಸಾಧ್ಯತೆ ಇದೆ. ಯಾಕಂದರೆ ಇದು ಮುಟ್ಟಿನ ರಕ್ತವೇ ಹೊರಗೆ, ಗರ್ಭಕೋಶದ ಹೊರಗೆ ಕೂತ್ಕೊಳ್ಳೋದ್ರಿಂದ. ಸೊ ನಾವು ಇಂತಹ ಮಹಿಳೆಯು ನಮ್ಮ ಹತ್ರ ಬಂದಾಗ ಫಸ್ಟ್ ಅವರಿಗೆ ನಾವು ಅವರ ಮೆರೈಟಲ್ ಸ್ಟೇಟಸ್ ಕೇಳ್ತೇವೆ. ಯಂಗಿದ್ದರೆ ಏನು ಮಾಡ್ತೇವೆ, ಫಸ್ಟ್ ನಾವು ಡಯಾಗ್ನೋಸ್ ಮಾಡ್ತೇವೆ. ಇದು ಸ್ಕ್ಯಾನಿಂಗಿಂದ ಹಿಡಿದು MRI ಇರ್ಬೋದು, CT ಸ್ಕ್ಯಾನ್ ಇರ್ಬೋದು, ಇದೆಲ್ಲ ಮಾಡಿ ಇದರ ಎಷ್ಟು ಹಂತಕ್ಕೆ ಇದು ಹರಡಿದೆ ಎಂಡೋಮೆಟ್ರಿಯೋಸಿಸ್, ಬರೀ ಅದು ಸಿಸ್ಟ್ ರೂಪದಲ್ಲಿದೆಯಾ ಅಥವಾ ಹೊರಗಡೆ ಏನಾದರೂ ಅಂಟಿಕೊಂಡಿದೆಯಾ, ಎಷ್ಟಂತ ಹೇಳಿದರೆ ಇದೊಂದು ರಕ್ತ ಬೀಜಾಸ್ವದ ಆ ಥರ. ಕೆಲವು ಸಲ ಏನಾಗುತ್ತೆ ಅಂತ ಹೇಳಿದರೆ ಲಂಗ್ಸಲ್ಲಿ ಕೂಡ ಹೋಗಿ ಕೂತಂಥ ಒಂದು ನಮ್ಮ ಲಿಟ್ರೇಚರಲ್ಲಿ ಇದೆ. ಅದು ನಾವು ಕ್ಯಾಟಮಿನಿಯಲ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೇವೆ. ಯಾಕಂತ ಹೇಳಿದರೆ ಪ್ರತಿ ತಿಂಗಳು ಮುಟ್ಟಾಗುವಾಗ ಅವರಿಗೆ ಕೆಮ್ಮ ಬರ್ತದೆ. ಕೆಮ್ಮ ಬಂದು ಅವರಿಗೆ ಹಿಮೋಪ್ಟೈಸಿಸ್ ಅಂತ ಹೇಳ್ತೇವೆ, ಅಂದರೆ ಕೆಮ್ಮದಲ್ಲಿ ರಕ್ತ ಕೂಡ ಬರ್ತಾ ಇರ್ತದೆ. ಮತ್ತು ಬ್ರೆತ್ಲೆಸ್ನೆಸ್, ಅದು ಯಾಕೆ ಅಂತ ಹೇಳಿದರೆ ಎಂಡೋಮೆಟ್ರಿಯಲ್ ಟಿಶ್ಯೂ ಡಯಾಫ್ರಮನ್ನು ದಾಟಿ ಲಂಗ್ಸಿಗೆ ಹೋಗಿ ಸಹ ಕೂತಂತಹ
ನಾವು ಎಕ್ಸಾಂಪಲನ್ನು ನಮ್ಮ ಸ್ಟಡೀಸಲ್ಲಿ ನೋಡ್ತೇವೆ. ಸೊ ಅದು ಇತ್ತೀಚಿನ ದಿನಗಳಲ್ಲಿ ಡಯಟ್, ಸ್ಟ್ರೆಸ್ ಮತ್ತು ಎಕ್ಸಸೈಸಿನ ಕೊರತೆ ಇರ್ಬೋದು, ಬೇರೆ ಬೇರೆ ಕಾರಣದಿಂದ ಎಂಡೋಮೆಟ್ರಿಯೋಸಿಸ್ ಕಾಯಿಲೆಯು ಜಾಸ್ತಿ ಆಗ್ತಾ ಇದೆ. ಮತ್ತು ಇದರ ರೋಗ ಲಕ್ಷಣಗಳು ಆಲ್ರೆಡಿ ನಾನು ನಿಮಗೆ ಹೇಳಿದ್ದೇನೆ. ತೀವ್ರವಾದ ಪೇಯ್ನ್ ಮತ್ತು ತೀವ್ರವಾದ ರಕ್ತಸ್ರಾವ, ಅಂದರೆ ಅವರಿಗೆ ಬ್ಲೀಡಿಂಗ್ ಕಂಟ್ರೋಲಿಗೇ ಬರುವುದಿಲ್ಲ. ಸೊ ಅವರು ಹೆಚ್ಚಿನಾಗಿ ರಕ್ತಹೀನತೆಯಿಂದ ಕೂಡ ನಮ್ಮ ಒ ಪಿ ಡಿಗೆ ಬರ್ತಾರೆ. ಮತ್ತು ರೇರ್, ನಾನು ಹೇಳಿದಾಗೆ ಮೂತ್ರದಲ್ಲಿ ರಕ್ತ ಹೋಗೋದು, ಮೋಷನ್ನಲ್ಲಿ ರಕ್ತ ಹೋಗೋದು, ಮತ್ತು ನಾನು ಹೇಳಿದಾಗೆ ಕೆಮ್ಮದಲ್ಲಿ ರಕ್ತ ಹೋಗೋದು, ಹೀಗೆಲ್ಲ ರೇರ್ ಎಂಡೋಮೆಟ್ರಿಯೋಸಿಸ್ ಆಗಿ ಬರ್ತಾರೆ. ಸೊ ಫಸ್ಟ್ ಟೈಮ್ ಅವ್ರು ನಮ್ಮ ಹತ್ರ ಬಂದಾಗ ನಾವು ಅಲ್ಟ್ರಾಸೌಂಡ್ ಮಾಡ್ತೇವೆ. ಅದರಲ್ಲಿ ಸಿಸ್ಟ್ ಉಂಟಾ ಇಲ್ಲ ಅಂತ ಗೊತ್ತಾಗ್ತದೆ. ಅದಾದ ನಂತರ ನಾವೇನು ಮಾಡ್ತೇವೆ ಅಂತ ಹೇಳಿದರೆ, ಮುಟ್ಟನ್ನು ನಿಲ್ಲಿಸುವಂಥ, ಇದಕ್ಕೆ ಮೇನ್ ಕಾರಣ ಮುಟ್ಟಿನ ಕಣಗಳು ಹೋಗಿ ಸಿಸ್ಟನ್ನು ಜಾಸ್ತಿ ಮಾಡೋದರಿಂದ. ಸೊ ನಾವೇನು ಮಾಡ್ತೇವೆ, ಇವರಿಗೆ ತೀವ್ರವಾಗಿ ಋತುಸ್ರಾವ ಆಗುವುದನ್ನೇ ನಾವು ತಡೆದು ಬಿಡ್ತೇವೆ. 3-6 ತಿಂಗಳು ಇವರಿಗೆ ಮುಟ್ಟೆ ಬರದಿದ್ದಾಗೆ ಒಂದು ನಾವು ಟ್ಯಾಬ್ಲೆಟ್ ಇಂಜೆಕ್ಷನ್ ಏನಾದರೂ ಕೊಟ್ಟು ಮುಟ್ಟನ್ನು ನಿಲ್ಲಿಸಿದಾಗ ಈ ಸಿಸ್ಟು ಹೆಚ್ಚಾಗಿ ಕರಗಿ ಹೋಗ್ತದೆ. ಇನ್ನು ಇದು ಯಂಗ್ ಏಜ್, ಈಗ ಅವರಿಗೆ ಆಲ್ರೆಡಿ ಮದುವೆ ಆಗಿದೆ, ಮಕ್ಕಳಾಗಲಿಕ್ಕೆ ಸಮಸ್ಯೆ, ಇಂಥವರು IVFಗೆಲ್ಲ ಹೋಗ್ತಾರೆ. IVFಗೆ ಹೋದರೂ ಸಹ ಅವರಿಗೆ ಸಕ್ಸಸ್ ಆಗೋದಿಲ್ಲ, ಯಾಕಂದರೆ ಸಿಸ್ಟ್ ಇದೆ, ಅಂಡಾಶಯದಿಂದ ಮೊಟ್ಟೆ ತೆಗಿಲಿಕ್ಕೆ ಆಗ್ತಾಯಿಲ್ಲ. ಆವಾಗ ನಾವು ಸರ್ಜಿಕಲ್ ಮೆಥಡ್ಸ್, ಮೆಡಿಕಲ್ ಮಾತ್ರೆಯಲ್ಲಿ ಗುಣ ಆಗದಿದ್ದದನ್ನು ನಾವು ಸರ್ಜರಿ ಮೂಲಕ, ಲ್ಯಾಪ್ರೋಸ್ಕೋಪಿ ಆಗಿರ್ಬೋದು, ಲ್ಯಾಪ್ರೋಟಮಿ ಅಂದರೆ ಓಪನ್ ಮಾಡಿ ಸಿಸ್ಟನ್ನು ತೆಗೆದುಕೊಟ್ಟು, ಇದಕ್ಕೆ ಫೈನಲ್ ನಾವೇನು ಟ್ರೀಟ್ಮೆಂಟ್ ಅಂತ ಹೇಳಿದರೆ, ಒಂದು ಗರ್ಭಿಣಿ ಆಗೋದೇ ಇದಕ್ಕೆ ಒಂದು ಸಂಪೂರ್ಣವಾಗಿ ಇದು ಗುಣ ಆಗ್ಬೋದು ಅಂತ. ಯಾಕಂದರೆ 9 ತಿಂಗಳು ಅವಳು ಆವಾಗ ಮುಟ್ಟಾಗೋದಿಲ್ಲಲ್ಲ. ಸೊ ಆ ಟೈಮಲ್ಲಿ ಈ ಸಿಸ್ಟ್ ತನ್ನಷ್ಟಕ್ಕೆ ಕರಗಿ ಹೋಗುವ ಸಾಧ್ಯತೆ ಇದೆ. ಒಂದು ಸಲ ಅವರು ಋತುಮತಿ ಆಗುವುದನ್ನು ಸಂಪೂರ್ಣವಾಗಿ ಮೆನೋಪಾಸ್ ಏಜಿಗೆ ಬಂದಾಗ ಇದು ಸಂಪೂರ್ಣವಾಗಿ ಗುಣ ಆಗ್ತದೆ. ಯಾಕಂತ ಹೇಳಿದರೆ ಅಲ್ಲಿ ಮುಟ್ಟಿನ ಅಂಶಗಳು ಇರದೇ ಇರುವ ಸಂದರ್ಭದಲ್ಲಿ ಇದು ಗುಣ ಆಗ್ತದೆ. ಸೊ ಎಂಡೋಮೆಟ್ರಿಯೋಸಿಸ್ ಸಹ ಇತ್ತೀಚಿನ ದಿನಗಳಲ್ಲಿ ಒಂದು ಆರೋಗ್ಯ ಸಮಸ್ಯೆ ಅಂತ ನಾನು ಹೇಳ್ಬೋದು. ಮಹಿಳೆಯರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ ಒಂದು ಸಣ್ಣ ವಿರಾಮದ ನಂತರ. ಆರೋಗ್ಯ ಕ್ಷೇತ್ರದಲ್ಲಿ ಅತ್ಯುತ್ತಮ ಗುಣಮಟ್ಟದ ಸೇವೆ ಒದಗಿಸುತ್ತಿರುವ NABH ಮತ್ತು ISO ಪ್ರಮಾಣೀಕೃತ ಉಡುಪಿಯ ಸೂಪರ್ ಸ್ಪೆಷಾಲಿಟಿ ಆದರ್ಶ ಆಸ್ಪತ್ರೆಯಲ್ಲಿ ನುರಿತ ವೈದ್ಯರ ತಂಡ, 200 ಹಾಸಿಗೆಗಳ ಸೌಲಭ್ಯ, ಅತ್ಯಾಧುನಿಕ ಕ್ರಿಟಿಕಲ್ ಕೇರ್ ಯೂನಿಟ್, ಡಯಾಲಿಸಿಸ್ ಸಪೋರ್ಟ್, CT ಮತ್ತು MRI ಸ್ಕ್ಯಾನ್ ಒಳಗೊಂಡ ಸುಸಜ್ಜಿತ ಪ್ರಯೋಗಾಲಯ, ಔಷಧಾಲಯ, ದಿನದ 24 ಗಂಟೆ ತುರ್ತು ಸೇವೆ, ವಿವಿಧ ವಿಮಾ ಯೋಜನೆಗಳ ಸೌಲಭ್ಯ. ಸಮಗ್ರ ಆರೋಗ್ಯ ಸೇವೆಗಾಗಿ ಸಂಪರ್ಕಿಸಿ ಆದರ್ಶ ಆಸ್ಪತ್ರೆ ಸೂಪರ್ ಸ್ಪೆಷಾಲಿಟಿ ಸೆಂಟರ್, KSRTC ಬಸ್ ನಿಲ್ದಾಣದ ಹತ್ತಿರ, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಮ್ಯಾಮ್, ಈಗ ಸಾಧಾರಣವಾಗಿ ಈಗ ಹೆಚ್ಚಾಗಿ ಕಂಡುಬರುವಂಥದ್ದು ಕ್ಯಾನ್ಸರ್. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥ ಕ್ಯಾನ್ಸರ್ಗಳು ಯಾವುದೆಲ್ಲ ಅಂತ ಹೇಳ್ಬೋದಾ? ಮಹಿಳೆಯರಲ್ಲಿ ನಾವು ನೋಡ್ತಿರುವ ಕ್ಯಾನ್ಸರ್ಗಳಲ್ಲಿ ಫಸ್ಟ್ ಆಫ್ ಆಲ್ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರ್ತದೆ. ಸೆಕೆಂಡ್ ಗರ್ಭಕಂಠ ಅಂತ, ಸರ್ವೈಕಲ್ ಕ್ಯಾನ್ಸರ್ ಅಂತ. ಇನ್ನು ಉಳಿದದ್ದು ಎಲ್ಲ ಗರ್ಭಕೋಶದ ಕ್ಯಾನ್ಸರ್ ಇರ್ಬೋದು, ಅಂಡಾಶಯದ ಕ್ಯಾನ್ಸರ್, ಮತ್ತು ರೇರ್ ಕ್ಯಾನ್ಸರ್ಸ್ ಅಂದರೆ ಮೌತ್ ಇರ್ಬೋದು, ಬೇರೆ ಸಾಮಾನ್ಯ ಜನರಲ್ಲಿ ಲಂಗ್ ಕ್ಯಾನ್ಸರ್ ಅದೆಲ್ಲ ಬರುವಂಥದ್ದು ಮಹಿಳೆಯರಲ್ಲೂ ಕೂಡ ಕಾಣಿಸ್ತಾ ಇದೆ. ಹೆಚ್ಚಾಗಿ ಬರುವಂಥದ್ದು ಮಹಿಳೆಯರಲ್ಲಿ ಅಂತ ಹೇಳುವಂಥದ್ದು ಭಾರತ ದೇಶದಲ್ಲಿ ಪ್ರಮುಖವಾದದ್ದು ಬ್ರೆಸ್ಟ್ ಆ್ಯಂಡ್ ಸರ್ವೈಕಲ್ ಕ್ಯಾನ್ಸರ್. ಈಗ ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಾಗ ಸಾಮಾನ್ಯವಾಗಿ ಏನೆಲ್ಲ ಪರೀಕ್ಷೆಗಳನ್ನು ಮಾಡಬೇಕು, ಅಥವಾ ಸೆಲ್ಫ್ ಆಗಿ ಏನಾದರೂ ಚಿಕಿತ್ಸೆಗಳನ್ನು, ಅಂದರೆ ಸೆಲ್ಫ್ ಆಗಿ ಟೆಸ್ಟ್ ಏನಾದರೂ ಮಾಡ್ಕೊಳ್ಳುವಂಥದ್ದು ಏನಾದರೂ ಇದೆಯಾ, ಅದರ ಬಗ್ಗೆ ಹೇಳ್ಬೋದಾ ಅಂತ? ಮಹಿಳೆಯರಲ್ಲಿ ಫಸ್ಟ್ ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಅವರ ಬಾಡಿಯಲ್ಲಿ ಆಗುವಂಥ ಚಿಕ್ಕ ಚೇಂಜಸನ್ನು ಅವರು ನೋಡ್ತಾ ಇರಬೇಕು. ಪ್ರತಿದಿನ ನಾವು ಹೆಡ್ ಟು ಟೋ ಏನು ಹೇಳ್ತೇವೆ, ಕನ್ನಡಿಯ ಮುಂದೆ ನಿಂತು ನಾವು ಹೇಗೆ ಮೇಕಪ್ ಮಾಡ್ಕೊಳ್ತೇವೋ ಅದೇ ರೀತಿ ಮಹಿಳೆಯರ ಬಾಡಿಯಲ್ಲಿ ಆಗುವಂಥ ಸಣ್ಣ ಪುಟ್ಟ ಚೇಂಜಸ್, ಎಲ್ಲಿಯ ಒಂದು ಹೊಸದಾಗಿ ಮೂಡಿ ಬರುವ ಗುಳ್ಳೆ ಇರ್ಬೋದು, ಅಥವಾ ಏನು ಅನಿಮಿಯತ ಅವರದ್ದು ಬಾಡಿಯಲ್ಲಿ ಆಗುವಂಥ ಚೇಂಜಸ್ ಅಂದರೆ ವೆಯ್ಟ್ ಲಾಸ್ ಇರ್ಬೋದು, ಏನೋ ಒಂದು ಉತ್ಸಾಹ ಇಲ್ಲದೆ ಇರ್ಬೋದು, ಋತುಮತಿಯಲ್ಲಿ ಬರುವಂಥ ಸಮಸ್ಯೆಗಳಿರ್ಬೋದು. ಅದೇ ರೀತಿ ಬ್ರೆಸ್ಟ್ ಅಂತ ಹೇಳುವಾಗ ನಾವು ಮಹಿಳೆಯರಲ್ಲಿ ಏನು ಹೇಳ್ತೇವೆ ಅಂತ ಹೇಳಿದರೆ, ಪ್ರತಿದಿನವೂ ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂತ ಮಾಡಿಕೊಳ್ಳೋದು ಒಳ್ಳೆಯದು.
ಇದು ಹೆಚ್ಚಾಗಿ ಬ್ರೆಸ್ಟಲ್ಲಿ ಬರುವಂಥ ಚೇಂಜಸ್ ಮುಟ್ಟಿಗೆ ಸಂಬಂಧಪಟ್ಟದ್ದು ಆದದ್ರಿಂದ ಪ್ರತಿದಿನ ಹೇಗೂ ಅವರು ಸ್ನಾನ ಮಾಡುವಾಗ ಆಗಲಿ ಅವರು ಮಲಗಿರುವಾಗ ಅವರ ಬ್ರೆಸ್ಟನ್ನು ಅವರು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡ್ಕೊಳ್ಬೇಕು. ಅದು ಆಗೋದಿಲ್ಲ ಅವರಿಗೆ ಇದಂತ ಹೇಳಿದರೆ ಋತುಮತಿಯ ಒಂದು ಟೈಮನ್ನು ಅವ್ರು ಫಿಕ್ಸ್ ಮಾಡ್ಕೊಳ್ಬೇಕು. ಐದರ್ ಪೋಸ್ಟ್ ಮೆನ್ಸಸ್ ಇರ್ಬೋದು ಅಥವಾ ಬಿಫೋರ್ ದ ಮೆನ್ಸಸ್ ಒಂದು ಟೈಮನ್ನು ಅವ್ರು ನೋಡಿಕೊಂಡು ಬ್ರೆಸ್ಟನ್ನು ಸೆಲ್ಫ್ ಅವರ ಕೈಯಿಂದನೇ ಅವರು ರೈಟ್ ಹ್ಯಾಂಡಿಂದ ಲೆಫ್ಟ್ ಬ್ರೆಸ್ಟನ್ನು ಚೆಕ್ ಮಾಡ್ಕೊಳ್ಬೋದು. ಬೆರಳಿಂದ ಅವರು ಸರ್ಕ್ಯುಲರ್ ಮೋಷನ್ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಬ್ರೆಸ್ಟನ್ನು ಒಂದು ರೌಂಡ್ ಸ್ಪಿಯರಿಗೆ ಹೋಲಿಸಿದರೆ ಅದರಲ್ಲಿ ಗಡಿಯಾರದ ಮುಳ್ಳಿನ ಆಕೃತಿಯಲ್ಲಿ ರೌಂಡ್ ಹೋಗಿ ಬೆರಳಲ್ಲಿ ಫಸ್ಟು ಚೆಕ್ ಮಾಡಬೇಕು. ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ಮಾಡಿ ಬ್ರೆಸ್ಟಿಂದ ಹಿಡಿದು ಕಂಕುಳ ತನಕ ಅಂದರೆ ಆಕ್ಸಿಲ ಕೈಯನ್ನು ಅವರು ಲೆಫ್ಟ್ ಬ್ರೆಸ್ಟನ್ನು ಎಕ್ಸಾಮಿನ್ ಮಾಡ್ತಾಯಿದ್ರೆ ಲೆಫ್ಟ್ ಕೈಯನ್ನು ಅವರ ತಲೆ ಮೇಲೆ ಇಟ್ಟುಕೊಂಡು ಕಂಕುಳಿನ ತನಕ ಪರೀಕ್ಷೆ ಮಾಡ್ಕೊಳ್ಬೇಕು. ಅದೇ ರೀತಿ ರೈಟ್ ಬ್ರೆಸ್ಟನ್ನು ಲೆಫ್ಟ್ ಕೈಯಿಂದ ಪರೀಕ್ಷೆ ಮಾಡ್ಕೊಳ್ಬೇಕು. ಇದಾದ ನಂತರ ಅವರು ಅವರ ಪಾಮಿಂದ ಇದು ದೊಡ್ಡ ಗುಳ್ಳೆಗಳಿದ್ದರೆ ಗೊತ್ತಾಗ್ತದೆ. ಮತ್ತು ಈ ಪಾಮಿಂದ ಏನಿದೆ ಅದನ್ನು ರೋಲಿಂಗ್ ಆ್ಯಕ್ಷನ್ ಅಂಡರ್ ದ ನಿಪ್ಪಲ್ ಮತ್ತು ಅವರ ಇಡೀ ಬ್ರೆಸ್ಟನ್ನು ಚಿಕ್ಕ ಗುಳ್ಳೆಗಳೇನಾದರೂ ಇದ್ದರೆ ಪಾಮಲ್ಲಿ ಗೊತ್ತಾಗುತ್ತೆ. ಸೊ ಈ ರೀತಿ ಅವರು ಪ್ರತಿಯೊಂದು ಮಹಿಳೆಯು ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಏನಾದರೂ ಗುಳ್ಳೆಗಳಿದ್ದರೆ ಅದನ್ನು ಕೂಡಲೇ ಅವರು ತಜ್ಞ ವೈದ್ಯರಲ್ಲಿ ಸರ್ಜನ್ ಇರ್ಬೋದು, ಇದು ಗೈನಕಾಲಜಿಸ್ಟ್ ಹತ್ರ ತೋರಿಸಿ ಅದೇನಾದರೂ ಬಯಾಪ್ಸಿಗೆ ಒಳಪಟ್ಟು ಕ್ಯಾನ್ಸರ್ ಏನಾದರೂ ಇದ್ದರೆ ಅಥವಾ ಪ್ರೀ ಕ್ಯಾನ್ಸರಸ್ ಏನಾದರೂ ಕಂಡೀಷನ್ ಇದ್ದರೆ ಅದನ್ನು ಸ್ಟಾರ್ಟಿಂಗ್ ಸ್ಟೇಜಲ್ಲೇ ಅದನ್ನು ಗುಣಪಡಿಸ್ಬೋದು. ಲಂಪೆಕ್ಟಮಿ ಅಂತ ಮಾಡ್ತೇವೆ, ಅಂದರೆ ಆ ಗುಳ್ಳೆಯನ್ನು ತೆಗೆಯುವಂಥದ್ದು. ಮತ್ತು ಅದನ್ನು ಫರ್ದರ್ ಟೆಸ್ಟಿಗೆ ಕಳಿಸ್ತಾರೆ. ಪೆಥಾಲಜಿಸ್ಟ್ ಏನು ಮಾಡ್ತಾರೆ, ಅದು ಕ್ಯಾನ್ಸರ್ ಉಂಟಾ ಅಥವಾ ಅದು ಬಿನೈನ್ ಅಂದರೆ ಕ್ಯಾನ್ಸರ್ ಇಲ್ಲದ ಒಂದು ಸಿಸ್ಟ ಗಡ್ಡೆಯ ಅಂತ ಕೊಡ್ತಾರೆ. ಸೊ ಅಲ್ಲಿಗೆ ಇದರದ್ದು ಟ್ರೀಟ್ಮೆಂಟ್ ಮುಗೀತದೆ. ಸೆಕೆಂಡ್ ಥರ್ಡ್ ಸ್ಟೇಜಲ್ಲಿ ಹೋದಾಗ ಕೂಡ ಇಡೀ ಬ್ರೆಸ್ಟನ್ನೇ ನಾವು ತೆಗಿತೇವೆ, ಮಾಸ್ಟೆಕ್ಟಮಿ ಅಂತ ಹೇಳ್ತೇವೆ. ಅದರಿಂದ ಕೂಡ ಅದು ಕಾಯಿಲೆ ಗುಣ ಆಗ್ತದೆ. ಇನ್ನೂ ಮುಂದುವರೆದು ಅದು ಕಂಕುಳು ತನಕ ನಾನು ಪರೀಕ್ಷೆ ಮಾಡಬೇಕು ಅಂತ ಹೇಳಿದ್ದೇನೆ. ಯಾಕಂತ ಹೇಳಿದರೆ ಒಂದು ಬ್ರೆಸ್ಟಿನ ಎಲ್ಲ ಫ್ಲೂಯಿಡು ಗ್ರಂಥಿಗಳು ಲಿಂಫ್ ನೋಡ್ಸ್ ಅಂತ ನಾವು ಹೇಳ್ತೇವೆ, ಅದು ನಮ್ಮ ಕಂಕುಳು ಒಳಗೆ ಇರ್ತದೆ. ಸೊ ಅಲ್ಲಿ ತನಕ ಕೆಲವು ಸಲ ಸ್ಪ್ರೆಡ್ ಆಗಿ ಅಲ್ಲಿ ಗುಳ್ಳೆಗಳಿರ್ತದೆ. ಹೆಚ್ಚಿನಾಗಿ ಕೆಲವರು ಮಹಿಳೆಯರು ಬ್ರೆಸ್ಟಲ್ಲಿರುವಂಥ ಗುಳ್ಳೆ ಚಿಕ್ಕದಿದ್ದರೂ ಸಹ ಅವರು ಲಿಂಫ್ ನೋಡ್ ಆಗಿ ಬರ್ತಾರೆ. ಸೊ ಅದನ್ನು ನಾವು ಕೆಲವು ಸಲ ಪರೀಕ್ಷೆಗೆ ಕಳಿಸಿದಾಗ ಅದರಲ್ಲಿ ಸಹ ಕ್ಯಾನ್ಸರ್ ಅಂಶಗಳು ಕಂಡು ಬಂದದ್ದು ಉಂಟು. ಹಾಗಾಗಿ ಬರೇ ಬ್ರೆಸ್ಟ್ ಅಲ್ಲ, ಕಂಕುಳ ತನಕ ಪರೀಕ್ಷೆ ಮಾಡಿಕೊಂಡ್ರೆ ಅಲ್ಲಿ ಏನಾದರೂ ಬಂದರೆ ಮ್ಯಾಸ್ಟೆಕ್ಟಮಿ ವಿತ್ ಲಿಂಫೆಡಿನೆಕ್ಟಮಿ ಅಂತ ಹೇಳ್ತೇವೆ. ಸೊ ಅದನ್ನು ಕೂಡ ತೆಗೆದಾಗ ಈ ರೋಗವು ಸಂಪೂರ್ಣವಾಗಿ ಗುಣ ಆಗ್ತದೆ. ಇನ್ನೂ ಮುಂದುವರೆದ್ರೂ ಸಹ ಕೀಮೋಥೆರಪಿ ಎಲ್ಲ ಈಗ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ ಇದೆ. ಬ್ರೆಸ್ಟ್ ಕ್ಯಾನ್ಸರ್ ಅಂತ ಹೇಳುವಂಥದ್ದೇನು ಎಂಡ್ ಸ್ಟೇಜ್ ಅಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಮಹಿಳೆಯು ಸ್ಟಾರ್ಟಿಂಗಿಂದ ಅವರ ದೇಹವನ್ನು ಪರೀಕ್ಷಿಸಿ ದೇಹವನ್ನು ಅವರು ದಿನನಿತ್ಯ ಒಂದು ಎಕ್ಸಾಮಿನೇಷನ್ಗೆ ಒಳಪಡಿಸಿದರೆ ಕ್ಯಾನ್ಸರ್ ಅಂತ ಮಹಾಮಾರಿಯು ಬರುವಂಥ ಫಸ್ಟ್ ಸ್ಟೇಜಲ್ಲಿ ಅದನ್ನು ತಿಳಿದುಕೊಂಡು ಅದಕ್ಕೆ ಸಂಪೂರ್ಣವಾಗಿ ಟ್ರೀಟ್ಮೆಂಟು ಲಭ್ಯವಿದೆ. ನಮ್ಮ ಆಸ್ಪತ್ರೆಯಲ್ಲಿ ಸರ್ಜನ್ ಇದ್ದಾರೆ, ಕ್ಯಾನ್ಸರ್ ತಜ್ಞರು ಕೂಡ, ಆದರ್ಶ ಆಸ್ಪತ್ರೆಯಲ್ಲಿ ಕ್ಯಾನ್ಸರ್ ತಜ್ಞರು ಕೂಡ ಇದ್ದಾರೆ, ಮತ್ತು ಆಂಕಾಲಜಿ ವಿಭಾಗ ಕೂಡ ಇದೆ. ಸೊ ಅಂಥ ಮಹಿಳೆಯರು ನಮ್ಮಲ್ಲಿ ಬಂದಾಗ, ಒಂದು ಗೈನಕಾಲಜಿಸ್ಟ್ ಹತ್ರ ಬಂದಾಗ ನಾವೇನು ಮಾಡ್ತೇವೆ, ಅದನ್ನು ಪರೀಕ್ಷೆ ಮಾಡಿ, ನಮ್ಮಲ್ಲಿ ಸೋನೋ ಮ್ಯಾಮೋಗ್ರಾಫ್ ಇದೆ ಅಂತ ಹೇಳಿದರೆ ಅಲ್ಟ್ರಾಸೌಂಡ್ ಮೂಲಕ ಒಂದು ಬ್ರೆಸ್ಟಲ್ಲಿ ಇರುವಂಥ ಗಡ್ಡೆಗಳೇನಾದರೂ ಇದ್ದರೆ ಅದನ್ನು ನಾವು ತಕ್ಷಣವಾಗಿ ಒಂದು ಬಯಾಪ್ಸಿಗೆ ಒಳಪಡಿಸಿ ತಜ್ಞ ವೈದ್ಯರಲ್ಲಿ ಅವರನ್ನು ಸಂದರ್ಶನ ಮಾಡಲಿಕ್ಕೆ ಹೇಳ್ತೇವೆ. ನಮ್ಮಲ್ಲಿ ಸರ್ಜನ್ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಇರ್ಬೋದು, ಡಾಕ್ಟರ್ ಅನಂತ್ ಸರ್ ಇರ್ಬೋದು, ಅವರಿಬ್ಬರಿಗೆ ನಾವು ಹೇಳ್ತೇವೆ. ಸೊ ಅವರು ಅದರ ಮುಂದುವರೆದ ಟ್ರೀಟ್ಮೆಂಟನ್ನು ಅವರು ಪೇಷಂಟಿಗೆ ಹೇಳ್ತಾರೆ. ಸೊ ನಮ್ಮ ಆಸ್ಪತ್ರೆಯಲ್ಲಿ ಮುಂದುವರೆದ ಚಿಕಿತ್ಸೆ ಕೂಡ ಈಗ ಈವನ್ ಕೀಮೋಥೆರಪಿ ಕೂಡ ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯವಿರೋದು ನಮಗೆ ಒಂದು ಹೆಮ್ಮೆಯ ವಿಷಯ. ಯಾಕಂತ ಹೇಳಿದರೆ ಇದರಿಂದ ತುಂಬ ಮಹಿಳೆಯರಿಗೆ ಉಪಯೋಗ ಆಗಿದೆ. ಬ್ರೆಸ್ಟ್ ಕ್ಯಾನ್ಸರ್ ಮುಂಚೆ ಒಂದು 10-15 ವರ್ಷದ ಮುಂಚೆ ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಅದೊಂದು ಎಂಡ್ ಸ್ಟೇಜ್, ಇನ್ನು ಇವರ ಜೀವನ ಇನ್ನು ಮುಗ್ದ ಹಾಗೆ ಅಂತ ಒಂದು ತಪ್ಪು ಮಾಹಿತಿ ಇತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಅಡ್ವಾನ್ಸ್ ಟ್ರೀಟ್ಮೆಂಟು ನಮ್ಮ ಆಸ್ಪತ್ರೆಯಲ್ಲಿ ಲಭ್ಯ ಇರುವುದರಿಂದ ಸೊ ಮಹಿಳೆಯರಿಗೆ ನಾವು ಸಂಪೂರ್ಣವಾಗಿ ಒಂದು ಬ್ರೆಸ್ಟ್ ಕ್ಯಾನ್ಸರ್ ಬಂದರೆ ಕೂಡ ಸಂಪೂರ್ಣ ಗುಣಮುಖ ಮಾಡ್ಬೋದು ಅಂತ ಹೇಳ್ತೇನೆ ನಾನು.
ಮ್ಯಾಮ್, ಅದೇ ರೀತಿ ಇನ್ನೊಂದು ಕ್ಯಾನ್ಸರ್ ಅಂತ ಹೇಳಿದ್ರೆ ಸರ್ವಿಕಲ್ ಕ್ಯಾನ್ಸರ್ ಅಂತ ಹೇಳ್ತೇವೆ. Yes. ಸೊ ಅದರ ಬಗ್ಗೆ, ಯಾಕಂದ್ರೆ ಅದಕ್ಕೆ ಕೊಡುವಂಥ ಮೆಡಿಸಿನ್ ಆಗಿರ್ಬೋದು ಅಥವಾ ವ್ಯಾಕ್ಸಿನ್ ಆಗಿರ್ಬೋದು, ಅದರ ಬಗ್ಗೆ ಸ್ವಲ್ಪ ಹೇಳ್ಬೋದಾ ಅಂತ. ಗರ್ಭಕಂಠದ ಕ್ಯಾನ್ಸರ್ ಅಥವಾ ಸರ್ವಿಕಲ್ ಕ್ಯಾನ್ಸರ್ ಇತ್ತೀಚಿನ ದಿನಗಳಲ್ಲಿ ತುಂಬ ನ್ಯೂಸಲ್ಲಿದೆ. ಯಾಕಂತ ಹೇಳಿದರೆ ಭಾರತ ಸರ್ಕಾರವು 14 ವರ್ಷದ ಎಲ್ಲ ಹೆಣ್ಣು ಮಕ್ಕಳಿಗೆ ಫ್ರೀಯಾಗಿ ಒಂದು ಗಾರ್ಡಾಸಿಲ್ ಅಂತ ವ್ಯಾಕ್ಸಿನನ್ನು ಮೊನ್ನೆ ರಾಜಸ್ಥಾನದಲ್ಲಿ ನಮ್ಮ ಮಾನನೀಯ ಪ್ರಧಾನಮಂತ್ರಿಯವರು ಉದ್ಘಾಟನೆ ಮಾಡಿದ್ದಾರೆ. ಸೊ ಅದೊಂದು ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದೆ. ಅದೊಂದು ಪೈಲಟ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇರೋದು. ನಾವು ಯಾಕಂತ ಹೇಳಿದರೆ ಇದು ಇಂಥ ಒಂದು ಆಲೋಚನೆ ಯಾಕೆ ಮಾಡಿದ್ದಾರೆ ಅವರು ಅಂತ ಹೇಳಿದರೆ, ಭಾರತ ದೇಶದಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಇಡೀ ವಿಶ್ವದಲ್ಲಿ ಭಾರತವು ಗಣನೀಯ ಕೇಸ್ಗಳು ಭಾರತ ದೇಶದಲ್ಲಿ ಮಹಿಳೆಯರಲ್ಲಿ ಬರ್ತಾ ಇದೆ. ಸರ್ವೈಕಲ್ ಕ್ಯಾನ್ಸರ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದರೆ, ಅದು ಯಂಗ್ ವುಮನಲ್ಲಿ ಬರುವಂಥ ಕ್ಯಾನ್ಸರ್, ಅದು ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಬರುವಂಥ ಕ್ಯಾನ್ಸರ್. ಅಂದರೆ ಅವರು ಒಂದು ಮಹಿಳೆಯು ಒಂದು ಚಿಕ್ಕ ಮಗು ಇರ್ಬೋದು, ಅವಳಿಗೆ ಒಂದು 30-35 ಏಜಿಂದ ಹಿಡಿದು 50 ಇಯರ್ಸ್ ಒಳಗಡೆ ಬರುವಂಥ ಕ್ಯಾನ್ಸರ್ಗಳಲ್ಲಿ ಇದು ಫಸ್ಟ್ ಇದೆ. ಮತ್ತು ಭಾರತ ದೇಶದಲ್ಲಿ ಡೆವಲಪಿಂಗ್ ಕಂಟ್ರಿ ಆಗಿರೋದ್ರಿಂದ ಲೋ ಸೋಷಿಯೋ ಎಕನಾಮಿಕ್ ಸ್ಟೇಟದ್ದು ಮಹಿಳೆಯರು ತುಂಬ ಜನ ಇದ್ದಾರೆ. ಅವರಿಗೆ ಮಾಸಿಕ ಋತುಮತಿ ಆಗ್ತಾರಲ್ಲ, ಅಂದರೆ ಮೆನ್ಸ್ಟ್ರಲ್ ಆ ಏಜಲ್ಲಿ ಏನು ಅವರಿಗೆ ಅಲ್ಲಿ ಮೆನ್ಸ್ಟ್ರಲ್ ಹೈಜೀನಿನ ವಿಷಯ ಗೊತ್ತಿಲ್ಲ ಅಂತ ಹೇಳಿದರೆ, ಇನ್ನೂ ಸಹ ಗ್ರಾಮೀಣ ಪ್ರದೇಶದಲ್ಲಿ ಬರುವಂಥ ಲೋ ಸೋಷಿಯೋ ಎಕನಾಮಿಕ್ ಮಹಿಳೆಯರು ಏನು ಮಾಡ್ತಾ ಇದ್ದಾರೆ, ಅದರ ಋತುಸ್ರಾವದ ಟೈಮಲ್ಲಿ ಬಳಸುವಂಥ ಪ್ಯಾಡ್ ಆಗಲಿ ಬಟ್ಟೆ ಆಗಲಿ ಅದು ಹೈಜಿನಿಕ್ ಇರುವುದಿಲ್ಲ. ಸೊ ಅವರನ್ನು ಏನು ಮಾಡ್ತದೆ, ಆ ಟೈಮಲ್ಲಿ ಏನಾಗ್ತದೆ, ಗರ್ಭಕಂಠಕ್ಕೆ ಸೋಂಕು ಉಂಟಾಗ್ತದೆ. ಸರ್ವೈಕಲ್ ಇನ್ಫೆಕ್ಷನ್ ಅಂತ ನಾವು ಹೇಳ್ತೇವೆ, ವಜೈನಲ್ ಇನ್ಫೆಕ್ಷನ್, ಸರ್ವೈಕಲ್ ಇನ್ಫೆಕ್ಷನ್. ಆ ಇನ್ಫೆಕ್ಷನನ್ನು ಸಹ ಅವರು ಏನು ಮಾಡ್ತಾರೆ, ಡಾಕ್ಟ್ರಲ್ಲಿ ತಜ್ಞ ವೈದ್ಯರಲ್ಲಿ ತೋರಿಸೋದಿಲ್ಲ. ಬಿಳಿಮುಟ್ಟು ಎಲ್ಲರಿಗೆ ಇರ್ತದೆ ಅಂತ ಹೇಳಿ ಅಲ್ಲಿಂದ ನೆಗ್ಲೆಕ್ಟ್ ಆಗಲಿಕ್ಕೆ ಸ್ಟಾರ್ಟ್ ಆದವರ ಆರೋಗ್ಯವು ಅವರು ಏನು ಮಾಡ್ತಾರೆ, ಬೇಗ ಮದುವೆ ಕೂಡ ಮಾಡಿಬಿಡ್ತಾರೆ. ಇಂಥ ಮಹಿಳೆಯರಿಗೆ ಬೇಗ ಮದುವೆ ಆಗ್ತಾರೆ, ಬೇಗ ಅವರು ಫಸ್ಟ್ ಸೆಕ್ಷುವಲ್ ಕಾಂಟ್ಯಾಕ್ಟು ಬೇಗ 18-20 ವರ್ಷಕ್ಕೇ ಅವರು ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಅವರಿಗೆ ಬೇಗ ಮಕ್ಕಳು ಸಾಕ್ತದೆ. ಸೊ ಎಲ್ಲ ಮತ್ತು 2 ಮಕ್ಕಳ ಮಧ್ಯೆ ಗ್ಯಾಪ್ಸ್ ಇರೋದಿಲ್ಲ. ಅವರಿಗೆ ಪೌಷ್ಟಿಕ ಆಹಾರದ ಕೊರತೆ ಇರೋದ್ರಿಂದ ಅವರಲ್ಲಿ ಇಮ್ಯುನಿಟಿ ಪವರ್ ಸಹ ಕಡಿಮೆ ಇರ್ತದೆ. ಇದೆಲ್ಲ ಕಾರಣದಿಂದ ಏನಾಗ್ತಾ ಇದೆ ಅಂತ ಹೇಳಿದ್ರೆ, HPV ಹ್ಯೂಮನ್ ಪ್ಯಾಪಿಲೋಮಾ ವೈರಸ್ ಅಂತ ನಾವು ಏನು ಹೇಳ್ತೇವೆ, ಆ ವೈರಸ್ಸು ಏನು ಮಾಡ್ತದೆ ಇಂಥ ಮಹಿಳೆಯರಲ್ಲಿ, ಮತ್ತು HIV ಕಾಯಿಲೆ ಇರುವ ಮಹಿಳೆಯರಲ್ಲಿ, ಹೆಪಟೈಟಿಸ್ B ಕಾಯಿಲೆ, ಯಾರಲ್ಲಿ ಇಮ್ಯುನಿಟಿಯ ಕೊರತೆ ಇದೆ ಅಂಥ ಮಹಿಳೆಯರಲ್ಲಿ ಹೋಗಿ HPV ವೈರಸ್ ಗರ್ಭಕಂಠಕ್ಕೆ ಅಟ್ಯಾಕ್ ಮಾಡ್ತದೆ. ಅಲ್ಲಿ ಇನ್ಫೆಕ್ಷನ್ ಫಸ್ಟ್ ಸ್ಟೇಜಲ್ಲಿ ಇನ್ಫೆಕ್ಷನ್ ಸೋಂಕು ಇರ್ತದೆ. ಅದಕ್ಕೆ ಸಮಯಕ್ಕೆ ಸರಿಯಾಗಿ ಒಂದು ಟ್ರೀಟ್ಮೆಂಟ್ ಆಗದೇ ಇರುವ ಸಂದರ್ಭದಲ್ಲಿ ಅದು ಮೆಲ್ಲ ಏನಾಗ್ತದೆ, ಅಲ್ಲಿ ಒಂದು ಅಲ್ಸರ್ ರೂಪದಲ್ಲಿ ಹೊರಗೆ ಬರ್ತದೆ. ಅಲ್ಸರ್ ಕೂಡ ಟ್ರೀಟ್ಮೆಂಟ್ ಕರೆಕ್ಟ್ ಟೈಮಿಗೆ ಕೊಟ್ಟರೆ ಅದು ಕ್ಯಾನ್ಸರ್ ರೂಪಕ್ಕೆ ತಿರುಗೋದನ್ನು ನಾವು ತಡಿಬೋದು. ಅಲ್ಸರ್ ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಇನ್ನು ಕೀವು ಥರ ಬಿಳಿಮುಟ್ಟು ಬರ್ತಾ ಇರ್ತದೆ. ಋತುಮತಿ ಅಲ್ಲದ ಟೈಮಲ್ಲಿ ಇಂಟರ್ ಮೆನ್ಸ್ಟ್ರಲ್ ಬ್ಲೀಡಿಂಗ್ ಅದು ಕೂಡ ಅವರಿಗೆ ಆಗ್ತಾ ಇರ್ತದೆ. ಬ್ಲೀಡಿಂಗು ಸಾಮಾನ್ಯ ಬ್ಲೀಡಿಂಗ್ ಅಲ್ಲ, ಅದರಲ್ಲಿ ಸ್ಮೆಲ್ ಕೂಡ ಬರ್ತಾ ಇರ್ತದೆ. ಇದನ್ನೆಲ್ಲ ನೆಗ್ಲೆಕ್ಟ್ ಮಾಡಿ ಹೋಗಿ ಆ ಅಲ್ಸರ್ ಅಂತ ಹೇಳುವಂಥದ್ದು ನೆಕ್ಸ್ಟ್ ಕ್ಯಾನ್ಸರಿಗೆ ಮಾರ್ಪಡ್ತದೆ. ಸೊ ಇಲ್ಲೆಲ್ಲ ಲಕ್ಷಣಗಳನ್ನು ಮಹಿಳೆಯರು ಆ ಟೈಮಿಗೆ ಅವರು ಎಕ್ಸಾಮಿನೇಷನ್ ಮಾಡಿಕೊಂಡ್ರೆ, ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಪ್ರತಿಯೊಂದು ಮಹಿಳೆಯು ಅವಳ ರಿಪ್ರೊಡಕ್ಟಿವ್ ಏಜ್ ಗ್ರೂಪಲ್ಲಿ ಪ್ಯಾಪ್ ಸ್ಮಿಯರ್ ಟೆಸ್ಟನ್ನು ಅಗತ್ಯವಾಗಿ ಮಾಡಿ ಅಂತ ಹೇಳ್ತೇವೆ. ಹೇಗೆ ಸೆಲ್ಫ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಬ್ರೆಸ್ಟ್ ಕ್ಯಾನ್ಸರನ್ನು ಬೇಗ ಕಂಡುಹಿಡಿಯಲಿಕ್ಕೆ ಇಂಪಾರ್ಟೆಂಟಾ, ಈ ಸರ್ವೈಕಲ್ ಕ್ಯಾನ್ಸರ್ ಕಂಡುಹಿಡಿಯಲಿಕ್ಕೆ ನಮ್ಮ ಹತ್ರ ಇರುವಂಥದ್ದು ಒಂದು ಸುಲಭವಾದ ಉಪಾಯ ಏನಂತ ಹೇಳಿದರೆ ಪ್ಯಾಪ್ ಸ್ಮಿಯರ್. ಅದು ಎಲ್ಲ OPDಯಲ್ಲಿ, ಎಲ್ಲ ಗೈನಾಕ್ OPDಯಲ್ಲಿ ಸಹ ಲಭ್ಯ ಇದೆ. ನಮ್ಮ ಆಸ್ಪತ್ರೆಯಲ್ಲಿ ಕೂಡ ನಾವು ಟೆಸ್ಟನ್ನು ಮಾಡ್ತೇವೆ. ಪ್ಯಾಪ್ ಸ್ಮಿಯರಲ್ಲಿ ಏನು, ಅದು ಪೇಯ್ನ್ಲೆಸ್ ಪ್ರೊಸೀಜರ್. ಮಹಿಳೆಯನ್ನು ನಾವು ವಜೈನಲ್ ಎಕ್ಸಾಮಿನೇಷನ್ ಮಾಡುವಾಗೆ ಒಂದು ಇದನ್ನು ಟೆಸ್ಟನ್ನು ಮಾಡಿ ಅದನ್ನು ನಾವು ಒಂದು ಸ್ಲೈಡಿಗೆ ಹಾಕಿ, ಗರ್ಭಕಂಠದಿಂದ ಬರುವಂಥ ಸೆಕ್ರಿಷನನ್ನು ಸ್ಲೈಡಿಗೆ ಹಾಕಿ ನಾವು ಪೆಥಾಲಜಿ ಲ್ಯಾಬಿಗೆ ಕಳಿಸ್ತೇವೆ. ಅದರಲ್ಲಿ ಏನಾದರೂ ತೊಂದರೆ ಇದೆ ಅವ್ರು ಬರೆದು ಕಳಿಸ್ತಾರೆ, ಇದು ಸಸ್ಪಿಷಿಯಸ್ ಆಫ್ ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ನಾವು ಕಾಲ್ಪೋಸ್ಕೋಪಿಕ್ ಬಯಾಪ್ಸಿ, ಅಂದರೆ ಆ ಯಾವ ಪಾರ್ಟಲ್ಲಿ ಸೋಂಕಿದೆ ಅಂತ ಅದನ್ನು ಗುರುತಿಸಿ ಅದನ್ನು ನಾವು ಪರೀಕ್ಷೆಗೆ ಒಳಪಡಿಸಿ ಆ ಬಯಾಪ್ಸಿಯನ್ನು ತೆಗೆದು ಪರೀಕ್ಷೆಗೆ ಕಳಿಸಿದಾಗ ಏನಾಗ್ತದೆ, ಇದರಲ್ಲಿ ಕ್ಯಾನ್ಸರ್ ಇದೆಯಾ ಅಥವಾ ಪ್ರೀ ಕ್ಯಾನ್ಸರಸ್ CIN ಅಂತ ಎಲ್ಲ ಇದೆ, ಇನ್ಸಿಟು ಕ್ಯಾನ್ಸರ್, ಇನ್ಸಿಟು ಅಂದರೆ ಗರ್ಭಕಂಠದ ಒಳಗಿದೆ. ಇಂಥ ಇದಕ್ಕೆ ನಾವು ಕೋನ್ ಬಯಾಪ್ಸಿ ಆಗಲಿ ಆ ಏರಿಯಾವನ್ನು ಯಾವ ಏರಿಯಾದಲ್ಲಿ ಕ್ಯಾನ್ಸರ್ ಸೆಲ್ಸ್ ಇದೆ ಅದನ್ನು
ತೆಗೆದು ಟ್ರೀಟ್ಮೆಂಟ್ ಕೂಡ ಕೊಡ್ಬೋದು. ಇದೆಲ್ಲ ಹಂತಗಳನ್ನು ದಾಟಿ ಕ್ಯಾನ್ಸರೇ ಆಗಿದೆ ಒಂದು ಮಹಿಳೆಗೆ ಅಂತ ಹೇಳಿದರೆ ಸ್ಟೇಜ್ 1 ಸರ್ವಿಕ್ಸಲ್ಲಿ ಮಾತ್ರ ಇದೆ. ಸ್ಟೇಜ್ 2 ಅಲ್ಲಿ ಏನಾಗುತ್ತೆ, ಉಳಿದ ಗರ್ಭಕೋಶಕ್ಕೆ ಹರಡುತ್ತದೆ, ಮತ್ತು ಅದು ಗರ್ಭಕೋಶದ ಹೊರಗಿನ ಭಾಗಕ್ಕೆ ಹರಡಿದಾಗ 3 and 4 ಸ್ಟೇಜಿಗೆ. ಈವನ್ ಅಪ್ ಟು ಸ್ಟೇಜ್ 2 ಇದು ಸಂಪೂರ್ಣವಾಗಿ ಗರ್ಭಕೋಶವನ್ನು ತೆಗೆದು ಮತ್ತು ಅದರ ಸುತ್ತಮುತ್ತಲಿನ ಯಾವ ಲಿಗಮೆಂಟ್ಸ್ ಆಗಲಿ ಮಸಲಿಗಾಗಲಿ ಟಿಶ್ಯೂಗೆ ಇದು ಹರಡಿದೆ ಅದನ್ನೆಲ್ಲ ಕ್ಲಿಯರಾಗಿ ಮಾಡಿದರೆ, ಆಪ್ರೇಷನನ್ನು ನಾವು ಮಾಡಿದಾಗ ಏನಾಗ್ತದೆ, ಈ ರೋಗವು ಹರಡಲಿಕ್ಕೆ ನಾವು ತಡೆಗಟ್ಬೋದು. ಈವನ್ ಕೀಮೋ ರೇಡಿಯೇಷನ್ ಅಂತ ಇದೆ, ಅಂದರೆ ಕ್ಯಾನ್ಸರ್ ಒಂದು ವೇಳೆ ಡಿಟೆಕ್ಟ್ ಆದರೂ ಕೂಡ ಇಂಥ ಮಹಿಳೆಗೆ ನಾವು ರೇಡಿಯೇಷನ್ ಥೆರಪಿಗೆ ಒಳಪಡಿಸಿದರೆ ಇದು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ. ಆದರೆ ಸ್ಟೇಜ್ 3 ಮತ್ತು 4ಗೆ ಹೋದ ನಂತರ ಅವರಿಗೆ ಅಡ್ವಾನ್ಸ್ ಟ್ರೀಟ್ಮೆಂಟ್ ಬೇಕಾಗುತ್ತೆ. ಮ್ಯಾಮ್, ಈಗ ಹೇಳಿದ್ರಿ ನೀವು ಮಹಿಳೆಯರಲ್ಲಿ ದೇಹದ ಆರೋಗ್ಯದ ಜೊತೆಗೆ ಮಾನಸಿಕ ಆರೋಗ್ಯ ಸಹ ತುಂಬ ಇಂಪಾರ್ಟೆಂಟ್ ಆಗ್ತದೆ. ಸೊ ಇತ್ತೀಚಿನ ದಿನಗಳಲ್ಲಿ ಮಹಿಳೆಯರಲ್ಲಿ ಮಾನಸಿಕ ಖಿನ್ನತೆ ಅಥವಾ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಇತ್ತೀಚಿನ ದಿನಗಳಲ್ಲಿ ಏನು ನೋಡ್ತಾ ಇದ್ದೇವೆ ನಾವು ಸಾಮಾನ್ಯವಾಗಿ ಅಂತ ಹೇಳಿದರೆ, ದೈಹಿಕ ಸ್ಟ್ರೆಸ್ಸಿನ ಜೊತೆಗೆ ಒಂದು ಮಹಿಳೆಯು ಎಲ್ಲ ಫೀಲ್ಡಲ್ಲಿ ಸಹ ಇತ್ತೀಚಿನ ದಿನಗಳಲ್ಲಿ ಮುಂದುವರಿತಾ ಇದ್ದಾಳೆ. ಈವನ್ ಸ್ಪೇಸಿಗೆ ಸಹ ಮಹಿಳೆಯರು ಹೋಗಿ ಬರ್ತಾ ಇದ್ದಾರೆ. ಸೊ ಇಲ್ಲಿ ಸಹ ಎಲ್ಲ ಫೀಲ್ಡಲ್ಲಿ ಮಹಿಳೆಯರಿದ್ದಾರೆ. ಇಲ್ಲಿ ನೀವು ಆರೋಗ್ಯದ ಇದರಲ್ಲಿ ಇರ್ಬೋದು, ಅಥವಾ ನಿಮ್ಮ ಸ್ಪೋರ್ಟ್ಸ್ ಫೀಲ್ಡಲ್ಲಿ ಇರ್ಬೋದು, ಒಂದು ಆಫೀಸ್ ವರ್ಕಲ್ಲಿ ಇರ್ಬೋದು, ಮಹಿಳೆಯರು ಪುರುಷರಿಗೆ ಸಮಾನವಾಗಿ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಮಹಿಳೆಯರು ಮತ್ತು ಪುರುಷರ ದೈಹಿಕ ಏನು ಇದಿದೆ ಸಾಮರ್ಥ್ಯ ಅದು ಬೇರೆ ಬೇರೆ. ನಾನು ಆಲ್ರೆಡಿ ಹೇಳಿದಾಗೆ ಪ್ರತಿಯೊಂದು ಹಂತದಲ್ಲಿ ಮಹಿಳೆಯ ಬಾಡಿಯಲ್ಲಿ ಆಗುವಂಥ ಹಾರ್ಮೋನ್ ಚೇಂಜಸ್ಸಿಂದ ಏನಾಗುತ್ತೆ, ಅವರಿಗೆ ಆ ಹಂತದಲ್ಲಿ ಬರುವಂಥ ಎಕ್ಸ್ಟ್ರಾ ಮೋರ್ ದ್ಯಾನ್ ಅವರ ಫಿಸಿಕಲ್ ವರ್ಕ್ ಅವರು ಯಾವಾಗ ಅದನ್ನು ಇದು ಮಾಡ್ತಾರೆ, ಎಕ್ಸಸ್ ಇದು ತಗೊಳ್ತಾರೆ, ಆವಾಗ ಅವರಿಗೆ ಹಾರ್ಮೋನ್ ರಿಲೇಟೆಡ್ ಇಶ್ಯೂಸಿಂದ ಹಿಡಿದು ಖಿನ್ನತೆ ಬರುವ ಸಾಧ್ಯತೆಯು ಪುರುಷರಿಗಿಂತ ಮಹಿಳೆಯರಲ್ಲಿ ಜಾಸ್ತಿ ಇದೆ. ಇದು ಸಾಮಾನ್ಯವಾಗಿ ಹದಿಹರೆಯದ ಏಜಲ್ಲಿ ಸಹ ಬರ್ಬೋದು. ಹದಿಹರೆಯದ ಏಜಲ್ಲಿ ಒಂದು ನಾಚಿಕೆ, ಒಂದು ಮುಜುಗರ, ಒಂದು ಈ ಮೆನ್ಸಸ್ ಆಗುವ ಏಜಲ್ಲಿ, ಮತ್ತು 18 ವರ್ಷ ದಾಟಿದ ನಂತರ ಅದು ಒಂದು ಗಾದೆ ಇದೆ, ಹುಚ್ಚು ಕೋಡಿ ಮನಸ್ಸು, ಅದು 16ರ ವಯಸ್ಸು ಅಂತ. ಸೊ ಆ ಏಜಲ್ಲಿ ಏನಾಗುತ್ತೆ, ಆಚೆ ಮಹಿಳೆಯೂ ಅಲ್ಲ, ಈಚೆ ಹುಡುಗಿಯೂ ಅಲ್ಲ. ಸೊ ಆವಾಗ ಕೆಲವು ಸ್ಟ್ರೆಸ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಮತ್ತು ಅವಳು ಮದುವೆ ಆಗುವ ಟೈಮಲ್ಲಿ ಇನ್ಫರ್ಟಿಲಿಟಿಯಿಂದ ಇರ್ಬೋದು, ಅಂದರೆ ಒಂದು ಸೋಷಿಯಲ್ ಪ್ರೆಷರ್, ಮ್ಯಾರೇಜ್ ಆಗಲಿಲ್ಲ ಅಂತ ಒಂದು ಪ್ರೆಷರ್, ಮ್ಯಾರೇಜ್ ಆದ ನಂತರ ಮಕ್ಕಳಾಗಲಿಲ್ಲ ಅಂತ ಒಂದು ಟೆನ್ಷನ್. ಸೊ ಆ ಏಜಲ್ಲಿ ಬರುವಂಥದ್ದು. ಮತ್ತು ಗರ್ಭಾವಸ್ಥೆಯಲ್ಲಿ ಕೂಡ ತುಂಬ ಹಾರ್ಮೋನ್ ಚೇಂಜಸ್ ಆಗ್ತಾ ಇರೋದು. ಥೈರಾಯ್ಡ್ ಇರ್ಬೋದು, ಮತ್ತು ಮೆನ್ಸಸ್ ಆಗದೇ ಇರುವ ಸಂದರ್ಭದಲ್ಲಿ ಹಾರ್ಮೋನ್ ರಿಲೇಟೆಡ್ ಸ್ಟ್ರೆಸ್. ಪೋಸ್ಟ್ ಡೆಲಿವರಿ ನಾವು ನೋಡ್ತೇವೆ, ಪೋಸ್ಟ್ ಡೆಲಿವರಿ ಅತ್ಯಂತ ಏನು ಒಂದು ಸ್ಟ್ರೆಸ್ಫುಲ್ ಟೈಮ್ ಮಹಿಳೆಗೆ. ಆ ಟೈಮಲ್ಲಿ ಅವರ ಮನೆಯವರು ಮತ್ತು ಗಂಡಂದಿರು ಇರ್ಬೋದು, ಹಿರಿಯವರು ಯಾರಿದ್ದಾರೆ ಅವರಿಗೆ ಸಪೋರ್ಟ್ ಮಾಡದೇ ಇದ್ದ ಟೈಮಲ್ಲಿ ಏನಾಗುತ್ತೆ, ಅವರಿಗೆ ಆ ಟೈಮಲ್ಲಿ ನಿದ್ರಾಹೀನತೆ ಇರ್ಬೋದು, ನಿದ್ರೆ ಕರೆಕ್ಟಾಗಿ ಬೀಳ್ತಾ ಇರೋದಿಲ್ಲ. ಸೊ ಇದೆಲ್ಲ ಟ್ರಿಗರ್ಸ್. ಮತ್ತು ಇನ್ನೊಂದು ಏಜ್ ಗ್ರೂಪು ಮೆನೋಪಾಸ್. ಸೊ ಇದೆಲ್ಲ ಹಾರ್ಮೋನ್ ಚೇಂಜಸ್ ಆಗುವ ಟೈಮಲ್ಲಿ ಅವರಿಗೆ ಸೋಷಿಯಲ್ ಆ್ಯಂಡ್ ಫ್ಯಾಮಿಲಿಯಲ್ ಪ್ರೆಷರ್ಸ್ ಜಾಸ್ತಿ ಆದಾಗ ಏನಾಗುತ್ತೆ, ಸಪೋರ್ಟ್ ಇಲ್ಲದ ಟೈಮಲ್ಲಿ ಇದೆಲ್ಲ ಟ್ರಿಗರ್ ಆಗಿ ಹೆಚ್ಚಾಗಿ ಖಿನ್ನತೆ ಮಹಿಳೆಯರಲ್ಲಿ ಕಾಣಿಸ್ತಾ ಇರ್ತದೆ. ಆ ಖಿನ್ನತೆಯು ಕಂಟ್ರೋಲಿಗೆ ಬರ್ಬೋದು. ಅವರು ಮೇಯ್ನ್ ಅವರ ಫ್ಯಾಮಿಲಿ ಮೆಂಬರ್ಸ್. ಒಂದು ಮಹಿಳೆಗೆ ಆ ಟೈಮಲ್ಲಿ ಅವರು ಒಂದು ಪ್ರೋತ್ಸಾಹ ಕೊಟ್ಟು, ಅವರಿಗೆ ನಿದ್ರಾಹೀನತೆ ಇದ್ದರೆ ಬಾಣಂತಿಗೆ ಆಹಾರ ಒಳ್ಳೆಯದು ಕೊಡೋದಿಲ್ಲ. ಕೆಲವರು ಏನು ಮಾಡ್ತಾರೆ, ನೀರು ಕುಡಿಬಾರ್ದು, ಒಳ್ಳೆಯ ಪೌಷ್ಟಿಕ ಆಹಾರ ತಿನ್ನಬಾರ್ದು, ಬರೀ ಬ್ರೆಡ್ ಬಿಸ್ಕಿಟ್ ಅದು ಮತ್ತು ಬರೀ ಗಂಜಿ ಕೊಡ್ತಾರೆ. ನಾವೇನು ಹೇಳ್ತೇವೆ ಅಂತ ಹೇಳಿದರೆ, ಮಹಿಳೆಯರಿಗೆ ಪೌಷ್ಟಿಕ ಆಹಾರ ಮತ್ತು ಬಾಣಂತಿಗೆ, ಹೆಚ್ಚಾಗಿ ಗರ್ಭಿಣಿ ಬಾಣಂತಿಗೆ ಪೌಷ್ಟಿಕ ಆಹಾರ ಕೊಡಿ, ನೀರು ಕರೆಕ್ಟ್ ಕೊಡಿ, ಹಾಲು ಕುಡಿಲಿಕ್ಕೆ ಕೊಡಿ, ನಿದ್ರೆ ಅವರು ಮಗು ಮಲಗುವಾಗ ಬಾಣಂತಿಯರು ಸಹ ಮಲಗಬೇಕು. ಮತ್ತು ರಾತ್ರಿಯ ಹೊತ್ತು ನಾವೇನು ಹೇಳ್ತೇವೆ, ಒಂದು 3 to 4 hours ಆಗಲಿ ಅವರು ಬ್ರೆಸ್ಟ್ ಮಿಲ್ಕನ್ನು ಎಕ್ಸ್ಪ್ರೆಸ್ ಮಾಡಿ ಇಟ್ಟುಕೊಂಡು, ಅವರಿಗೆ ಯಾರಾದರೂ ಸಹಾಯ ಮಾಡಿದ ಸಂದರ್ಭದಲ್ಲಿ ನಿದ್ರೆ ಕರೆಕ್ಟ್ ಬಂದಾಗ ಬರುವಂಥ ಸ್ಟ್ರೆಸ್ ರಿಲೇಟೆಡ್ ಆಂಗ್ಸೈಟಿಯಿಂದ ಬರುವಂಥ ಡಿಪ್ರೆಷನ್ ಕಾಯಿಲೆಯು ನಾವು ತಡೆಗಟ್ಬೋದು. ಇದೆಲ್ಲವೂ ಮೀರಿ ಸಹ ಅವರಿಗೆ ಜಾಸ್ತಿ ಕಾಣಿಸ್ತಾ ಇದ್ದರೆ ನಾವು ಮಾನಸಿಕ ವೈದ್ಯರ ಸಹಾಯದಿಂದ ಇದನ್ನು ಸಂಪೂರ್ಣವಾಗಿ ಗುಣಪಡಿಸ್ಬೋದು. ಅದೇನು ಗುಣ ಆಗದ ಕಾಯಿಲೆ ಅಲ್ಲ. ಈವನ್ ಮೆನೋಪಾಸಲ್ಲಿ ಬರುವಂಥ ಖಿನ್ನತೆ ಕೂಡ ಸಂಪೂರ್ಣವಾಗಿ ಮೇನ್ ಅವರಿಗೆ ಫ್ಯಾಮಿಲಿ ಸಪೋರ್ಟ್ ಬೇಕು.
ಯಾಕಂತ ಹೇಳಿದರೆ ಒಂದು ಮಹಿಳೆಯು ಅವಳ ಜೀವನದ ಇಡೀ ಇದನ್ನು ಅವಳ ಫ್ಯಾಮಿಲಿ ಇರ್ಬೋದು, ಸಮಾಜಕ್ಕೆ ಮುಡಿಪಿಟ್ಟಾಗ ಒಂದು ಆಗುವಂಥ ಬೇರೆ ಬೇರೆ ಅವರ ಜೀವನದ ಹಂತಗಳಲ್ಲಿ ಆಗುವಂಥ ಚೇಂಜಸ್ಸಿಗೆ ಅವರ ಫ್ಯಾಮಿಲಿಯವರು ಸಪೋರ್ಟ್ ಮಾಡದೇ ಇರುವ ಸಂದರ್ಭದಲ್ಲಿ ಮಾತ್ರ ಅದು ಅನ್ಟ್ರೀಟೇಬಲ್ ಆಗ್ತದೆ ಕೇಸ್. ಸೊ ನಾವೇನು ಹೇಳ್ತೇವೆ, ಒಂದು ಮಹಿಳೆಯನ್ನು ಅವರು ಕರ್ಕೊಂಡು ಬರುವಾಗ ಫಸ್ಟ್ ನಾವು ಕೌನ್ಸಿಲಿಂಗ್ ಮಾಡ್ತೇವೆ. ಅವಳಿಗೆ ನಿಮ್ಮ ಸಪೋರ್ಟ್ ಬೇಕು. ಫ್ಯಾಮಿಲಿ ಮೆಂಬರ್ಸ್ ಇವಳಿಗೆ ಖಿನ್ನತೆ ಆಗಿಬಿಟ್ಟಿದೆ, ಇದೇನು ಗುಣ ಆಗೋದು ಕಾಯಿಲೆ ಅಂತ ಕಾಣುವುದಿಲ್ಲ ನಮಗೆ ಹಾಗೆ ಅಂತ ಹೇಳುವ ಬದಲು ಪ್ರೋತ್ಸಾಹ ಕೊಟ್ಟು ಅವಳಿಗೆ ಆ ಕಾಯಿಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಉಂಟು ಅಂತ ನಾನು ಹೇಳ್ತೇನೆ. ಮ್ಯಾಮ್, ಈಗ ಕೊನೆಯದಾಗಿ ಕೇಳೋದಾದರೆ 40 ವರ್ಷದ ನಂತರದ ಮಹಿಳೆಯರು ಯಾವುದೆಲ್ಲ ಸಾಮಾನ್ಯವಾಗಿ ಆರೋಗ್ಯ ತಪಾಸಣೆಯನ್ನು ಮಾಡಿಸ್ಕೊಳ್ಬೇಕು ಅಂತ? ಮಹಿಳೆಯರಲ್ಲಿ ಬರುವಂಥ ನಾವು ಎಲ್ಲ ಸಮಸ್ಯೆಗಳನ್ನು ಈಗ ಆಲ್ರೆಡಿ ಕೇಳಿರೋದ್ರಿಂದ ಮಹಿಳೆಯಲ್ಲಿ ಹೆಲ್ತ್ ಪ್ಯಾಕೇಜ್, ವುಮೆನ್ಸ್ ಹೆಲ್ತ್ ಪ್ಯಾಕೇಜ್ ಅಂತ ನಾವು ಏನು ಮಾಡ್ತಾ ಇದ್ದೇವೆ, ಹೆಚ್ಚಾಗಿ ಅದರಲ್ಲಿ ಬರುವಂಥದ್ದು CBC ಅಂದರೆ ಕಂಪ್ಲೀಟ್ ಬ್ಲಡ್ ಟೆಸ್ಟ್. ಇದನ್ನು ನಾವು ಯಾಕೆ ಮಾಡ್ತೇವೆ ಅಂತ ಹೇಳಿದರೆ ರಕ್ತಹೀನತೆ ಕಂಡುಹಿಡಿಬೋದು. ಥೈರಾಯ್ಡ್ ಪ್ರೊಫೈಲ್ ಅಂತ ಮಾಡ್ತೇವೆ, ಥೈರಾಯ್ಡ್ ರಿಲೇಟೆಡ್ ಪ್ರಾಬ್ಲಮ್ಸ್. ಲಿಪಿಡ್ ಪ್ರೊಫೈಲ್ ಮಾಡ್ತೇವೆ, ಅಂದರೆ ಕೊಲೆಸ್ಟ್ರಾಲ್ ಏನಾದರೂ ಈ ಮಹಿಳೆಗೆ ಇದೆಯಾ ಅಂತ ನೋಡುವಂಥದ್ದು. ಶುಗರ್ ಟೆಸ್ಟ್ ಮಾಡ್ತೇವೆ, ಡಯಾಬಿಟಿಸ್ ಕಾಯಿಲೆ ಏನಾದರೂ ಇದೆಯಾ ಅಂತ ನೋಡುವಂಥದ್ದು. ಮತ್ತು ನಾವು ಮಾಡ್ತಾ ಇರೋದು ಲಿವರ್ ಫಂಕ್ಷನ್ ಟೆಸ್ಟ್, ರೀನಲ್ ಫಂಕ್ಷನ್ ಟೆಸ್ಟ್ ಮತ್ತು ಯೂರಿನ್ ಟೆಸ್ಟ್. ಇದನ್ನೆಲ್ಲ ಯಾಕೆ ಮಾಡ್ತೇವೆ ಅಂದರೆ ಮೂತ್ರಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಲಿವರಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಗೊತ್ತಾಗಲಿಕ್ಕೆ. ಅಲ್ಟ್ರಾಸೌಂಡ್ ಒಂದು ಬೇಸಿಕ್ ಅಬ್ಡಮಿನ್ ಆ್ಯಂಡ್ ಪೆಲ್ವಿಸ್ ಮಾಡ್ತೇವೆ. ಅದರಲ್ಲಿ ಏನು ಗೊತ್ತಾಗುತ್ತೆ, ಗರ್ಭಕೋಶದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಅಂಡಾಶಯದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಸಿಸ್ಟ್ ಇದ್ದರೆ, ಗಡ್ಡೆ ಇದ್ದರೆ ಗೊತ್ತಾಗುತ್ತೆ. ನೆಕ್ಸ್ಟ್ ನಾವೇನು ಮಾಡ್ತೇವೆ, ಚೆಸ್ಟ್ ಎಕ್ಸ್ರೇ ಮಾಡ್ತೇವೆ. ಚೆಸ್ಟ್ ಎಕ್ಸ್ರೇಯಲ್ಲಿ ಬರುವಂಥ ಏನಾದರೂ ಲಂಗ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಗೊತ್ತಾಗುತ್ತೆ. ಪ್ಯಾಪ್ಸ್ಮಿಯರ್ ಟೆಸ್ಟ್ ಅಗತ್ಯವಾಗಿ ಎಲ್ಲ ಮಹಿಳೆಯರು ಮಾಡಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಅದು ಗರ್ಭಕಂಠದ ಕ್ಯಾನ್ಸರನ್ನು ಕಂಡುಹಿಡಿಯುತ್ತದೆ. ಮತ್ತು ಎಕ್ಸ್ಟ್ರಾ ಟೆಸ್ಟ್ ಏನಿದೆ, ಸೋನೋಮ್ಯಾಮೋಗ್ರಫಿ ಅಥವಾ ಮ್ಯಾಮೋಗ್ರಫಿ, ಅಗತ್ಯ ಇದ್ದ ಮಹಿಳೆಯರಿಗೆ ನಾವು ಸಜೆಸ್ಟ್ ಮಾಡ್ತೇವೆ, ಅದನ್ನು ಕೂಡ ಮಾಡ್ಕೊಳ್ಬೋದು. ಇದೆಲ್ಲ ಬೇಸಿಕ್ ಹೆಲ್ತ್ ಪ್ಯಾಕೇಜಲ್ಲಿ ಇದೆಲ್ಲ ಟೆಸ್ಟ್ಗಳು ಎಲ್ಲ ಮಹಿಳೆಯರಿಗೆ ನಮ್ಮ ಆದರ್ಶ ಆಸ್ಪತ್ರೆಯಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗೂ ನನ್ನ OPDಯಲ್ಲಿ ಸಂದರ್ಶಿಸಬೇಕಾದ ಸಮಯ ಸೋಮವಾರದಿಂದ ಶನಿವಾರ ಬೆಳಿಗ್ಗೆ 10ರಿಂದ 1 ಗಂಟೆ ತನಕ, ಮಧ್ಯಾಹ್ನ 1 ಗಂಟೆ ತನಕ ನಾನು OPDಯಲ್ಲಿ ಲಭ್ಯವಿರುತ್ತೇನೆ ಆದರ್ಶ ಆಸ್ಪತ್ರೆಯಲ್ಲಿ. ಮಹಿಳೆಯರಲ್ಲಿ ಸಾಮಾನ್ಯವಾಗಿ ಕಾಣಸಿಗುವಂತಹ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಿದ್ದಕ್ಕೆ ಮೇಡಮ್ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿತ್ಯ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಡೈಜಿವಲ್ 24x7.